ನನಗೆ ಫಸ್ಟ್ ವೆಬ್ ಸೀರೀಸ್ಗೆ ಆ್ಯಕ್ಚುಲಿ ಫಸ್ಟು ಜಿಯಲ್ ವೆಬ್ ಸೀರೀಸ್ ಅಂತ ಶುರುವಾಗಬೇಕಾದ್ರೆ ಫಸ್ಟ್ ಕಾಲ್ ಬಂದಿದೆ ಆ್ಯಕ್ಚುಲಿ ನನಗೆ ಒಂದು ಹಿಂಗೆ ಸೀರೀಸ್ ಮಾಡೋಣ ಅಂತೆಲ್ಲ ಹೇಳಿದಾಗ. ಬಟ್ ಆವಾಗ ನಾನು ಅಷ್ಟು ನನಗೆ ಏನು ಇದನ್ನು ಅಂದರೆ ಅಂದರೆ ಅದನ್ನು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ಬೋದು ಏನು ಅನ್ನೋದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಅಂದರೆ ವೆಬ್ ಸೀರೀಸ್ ಆಗಿ ನಾನು ಹೆಂಗೆ ಅದನ್ನು ಒಂದು ಟೀಮ್ ಇಟ್ಕೊಂಡು ಕೆಲಸ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಸೊ ನೋಡ್ತಾ ಇದ್ದೆ ಅಂದರೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಅಯ್ಯನೇ ಮನೆ ಬಂತು, ಚೆನ್ನಾಗಾಯಿತು. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಸೀರೀಸ್ಗಳೆಲ್ಲ ಬಂತು. ಸೊ ಕಂಟಿನ್ಯೂಸ್ ಆಗಿ ಟಚ್ಚಲ್ಲಿದ್ವಿ. ನಾನು ಪ್ರದೀಪ್ ಅವ್ರ ಹತ್ರನೂ ಹೇಳ್ತಾ ಇದ್ದೆ, ಅಂದರೆ ಯಾವುದಾದ್ರು ಒಳ್ಳೆ ಸಖತ್ತಾಗಿರೋ ಕತೆ ಬಂದರೆ ಹೇಳಿ ಮಾಡೋಣ. ನನಗೆ ಡಾಲಿ ಪಿಕ್ಚರ್ಸ್ ಅಂತ ಬರುತ್ತೆ ಅಂದರೆ ಏನೋ ಸಖತ್ತಾಗಿ ಮಜಾ ಕೊಡಬೇಕು, ಏನೋ ಒಂದು ಬೇರೆ ಥರದ್ದು ಏನಾದ್ರು ಒಂದು ಇರಬೇಕು ಸೀರೀಸ್ ಅಂತ ಬಂದಾಗ ಅಂತ ಹೇಳ್ತಾ ಇದ್ದೆ ಯಾವಾಗಲೂ. ಸೊ ಒಂದಿನ ಹಿಂಗೆ ಶ್ರೀನಿಧಿ ಕತೆ ಕೇಳಿ ಅಂತ ಹೇಳಿದ್ರು. ಆ್ಯಂಡ್ ಶ್ರೀನಿಧಿ ಅಂತ ಹೇಳ್ತಿದ್ದಂಗೆ ನಂಗೆ ಖುಷಿ ಆಯ್ತು. ಯಾಕೆಂದರೆ ಶ್ರೀನಿಧಿ ಬ್ಲಿಂಕ್ ನೋಡಿದ್ದೆ ನಾನು. ಬ್ಲಿಂಕ್ ನೋಡಿ ಎಲ್ಲ ವಿಶ್ ಮಾಡಿದ್ದೆ ಎಲ್ಲ. ಶ್ರೀನಿಧಿ ಬಂದು ಕತೆ ನರೇಟ್ ಮಾಡಿದಾಗ ಭಾಳ ಅಂದರೆ ಭಾಳ ಖುಷಿ ಆಯ್ತು. ಯೂಶ್ವಲಿ ನಾನು ಓದೋದನ್ನು ಇಷ್ಟಪಡ್ತೀನಿ, ಬಟ್ ಶ್ರೀನಿಧಿ ನರೇಷನ್ ಶುರು ಮಾಡಿ ಅಷ್ಟು ಎಪಿಸೋಡ್ಸು ಎಷ್ಟು ಸಖತ್ತಾಗಿ ವರ್ಕ್ ಮಾಡಿದ್ರು, ಎಷ್ಟು ಚೆನ್ನಾಗಿ ನರೇಟ್ ಮಾಡಿದ. ನನಗೆ ಇಮಿಡಿಯೇಟಾಗಿ ಇದು ಮಾಡೋಣ, ಸಖತ್ತಾಗಿದೆ ಅಂದ್ಬಿಟ್ಟು ಆಮೇಲೆ ಹೇಳಿದೆ, ಇದು ಜಿಯೋರ್ಗೆ ಆಲ್ರೆಡಿ ಕಮಿಟ್ ಆಗಿಬಿಟ್ಟಿದೆಯಾ, ಸಿನಿಮಾ ಮಾಡೋಣ ಬಾ ಅಂತ. ಇಲ್ಲ ಸರ್, ಒಂದು 6 ತಿಂಗಳಿಂದ ಕೆಲಸ ಮಾಡಿದ್ದೀವಿ, ಸೊ ನೀವು ಕೇಳಿ ನೋಡಿ ಅಂತ. ಶ್ರೀನಿಧಿಗೂ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಪ್ರದೀಪ್ಗೆ ಫೋನ್ ಮಾಡಿದೆ, ಇಲ್ಲ ದೀಪು ಕೇಳಬೇಕು, ದೀಪು ಅವ್ರಿಗೆ ಕೇಳಿದ್ರೆ ಇಲ್ಲ ರಾಘವ್ ಕೇಳಬೇಕು ಅಂತ. ಹಾಗೆ ಅದು ಕೊನೆಗೆ ಸೀರೀಸೇ ಆಗೋದು ಅಂತ ಆಯಿತು. ಸೊ ಅದು ಸೀರೀಸ್ ಆಗಿ ಚೆನ್ನಾಗಿದೆ. ಥ್ಯಾಂಕ್ಸ್ ಪ್ರದೀಪ್ಗೆ ಆ್ಯಂಡ್ ZEE5ಗೆ ಶ್ರೀನಿಧಿನ ಕಳಿಸಿದ್ದಕ್ಕೆ ಆ್ಯಂಡ್ ಈ ಥರದ್ದೊಂದು ಕಥೆನ ಕೊಟ್ಟಿದ್ದಕ್ಕೆ ಆ್ಯಂಡ್ ಈ ಸೀರೀಸ್ನ ಭಾಗ ಆಗಿರೋದಕ್ಕೆ ಭಾಳ ಖುಷಿ ಇದೆ. ಆ್ಯಂಡ್ ಇದ್ರ ಜೊತೆಗೆ ಕಲಾವಿದರ ದಂಡು ಎಲ್ಲರೂ ಬಹಳ ಒಳ್ಳೊಳ್ಳೆ ಕಲಾವಿದರು ಕೆಲಸ ಮಾಡಿದ್ದಾರೆ. ಅಂದರೆ ಹೊಸ ಪ್ರತಿಭೆಗಳಿಂದ ಹಿಡಿದು ಹಳೆ ಅಂದರೆ ಸೀನಿಯರ್ಸ್ವರೆಗೂ ಎಲ್ಲರೂ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಸೀರೀಸ್ ನಾನು ಫಸ್ಟ್ ಟೈಮ್ ನೋಡಿದಾಗ ಭಾಳ ಖುಷಿ ಆಯಿತು. ಯಾಕಂದರೆ ರೈಟಿಂಗ್ ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಎಕ್ಸಿಕ್ಯೂಷನ್ ಪ್ರದೀಪ್ ಅವರು ಹೇಳ್ದಂಗೆ ಒಂಥರ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ದಂಗೆ. ಒಂದು ಈಗ ಪ್ರೀ ಪ್ರೊಡಕ್ಷನ್ಗೆ ಎಷ್ಟೇ ಟೈಮ್ ತೊಗೊಂಡ್ರು ಈ ಶೂಟಿಂಗ್ ಅಂತ ಬಂದಾಗ, ಪೋಸ್ಟ್ ಪ್ರೊಡಕ್ಷನ್ ಅಂತ ಬಂದಾಗ ತುಂಬ ಸ್ಪೀಡಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ, ಚೆನ್ನಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಇಡೀ ಟೀಮ್ ಪ್ರೂವ್ ಮಾಡಿಕೊಟ್ಟಿದೆ. ಅದು ZEE5 ಟೀಮ್ ಆಗಲಿ, ತೇಜಸ್ ಗಣೇಶ್ ಅಥವಾ ನಮ್ಮ ಡಾಲಿ ಪಿಕ್ಚರ್ಸ್ ಮುರಳಿ, ಯದು ಎಲ್ಲರೂ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟ್ರು, ಸಿನಿಮಾಟೋಗ್ರಫರು ಎಲ್ಲರೂ ಭಾಳ ಖುಷಿ ಇದೆ. ಭಾಳ ಖುಷಿಯಿಂದ ಪ್ರೆಸೆಂಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ನಾನು ಯಾವಾಗಲೂ ನಂಬೋದು, ಯಾವುದಾದ್ರೂ ಒಂದು ಒಳ್ಳೆ ಜಾಗದಲ್ಲಿದ್ದಾಗ, ಒಳ್ಳೆ ಪೊಸಿಷನಲ್ಲಿದ್ದಾಗ, ಕಾಂಟ್ರಿಬ್ಯೂಟ್ ಮಾಡುವಂಥ ಜಾಗದಲ್ಲಿದ್ದಾಗ ಎಷ್ಟಾಗುತ್ತೆ ಅಷ್ಟು ಏನಾದರೂ ಮಾಡಬೇಕು ಅಂತ, ಏನಾದರೂ ಕನ್ಸಿಸ್ಟೆಂಟಾಗಿ ಮಾಡಬೇಕು ಅಂತ. ಸೊ ಐ ಥಿಂಕ್ ZEE5 ಕೂಡ ಹಂಗೆ ಯೋಚನೆ ಮಾಡುತ್ತೆ. ಈಗ ಅವ್ರು ಕಂಟಿನ್ಯೂಸ್ ಆಗಿ ಸೀರೀಸ್ಗಳು ಮಾಡ್ತಿರೋದ್ರಿಂದ ಭಾಳಷ್ಟು ಪ್ರತಿಭೆಗಳಿಗೆ ಜಾಗ ಸಿಗ್ತಾ ಇದೆ, ಒಂದು ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇದೆ. ಅದು ಹಿಂಗೆ ತುಂಬ ದೊಡ್ಡದಾಗಿ ಆಗಲಿ, ನಿರಂತರವಾಗಿ ಆಗಲಿ, ತುಂಬ ಚೆನ್ನಾಗಾಗಲಿ. ದೊಡ್ಡ ಸಿನಿಮಾಗಳ ಜೊತೆ ಹೊಸಬರ ಸಿನಿಮಾಗಳಿಗೂ ಕೂಡ ಭಾಳ ಡಿಫ್ರೆನ್ಸ್ ಮಾಡುವಂಥ ತಾಕತ್ತಿದೆ ZEE5ಗೆ. ಅದು ಕೂಡ ಆಗಲಿ ತುಂಬ ಚೆನ್ನಾಗಿ ಅಂತ ಹೇಳಿ ಹೇಳ್ತೀನಿ. ಥ್ಯಾಂಕ್ ಯು. ಸೊ ZEE5ನಲ್ಲಿ ಲಾಸ್ಟ್ ಇಯರ್ ಒಂದು ಜರ್ನಿ ಶುರು ಮಾಡಬೇಕಾದ್ರೆ ಹೇಗೆ ಮಾಡೋಣ ಅಂತ ಒಂದು ಸ್ಟ್ರಾಟಜಿ ಮೇಲೆ ಹೋಗ್ತಾ ಇದ್ವಿ. ಕರ್ನಾಟಕದ ಬೇರೆ ಬೇರೆ ಭಾಗಗಳನ್ನ ಹೇಗೆ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಮೊದಲ ನಮ್ಮ ಉದ್ದೇಶ ಆಗಿತ್ತು. ಎಕ್ಸಾಕ್ಟ್ಲಿ ಏಪ್ರಿಲ್ 23ನೇ ತಾರೀಕಿಗೆ ಅಯ್ಯನ ಮನೆ ಅನ್ನುವಂಥ ಒಂದು ವೆಬ್ ಸೀರೀಸ್ ಮೂಲಕ ನಮ್ಮ ಜರ್ನಿ ಶುರುವಾಯಿತು. ಸೊ ಆಲ್ಮೋಸ್ಟ್ 1 ಇಯರ್ ಆಯಿತು. ಸೊ ಅಯ್ಯನ ಮನೆ ರಿಲೀಸ್ ಆದಾಗ ಇಂಡಿಯಾದಲ್ಲೇ ಅತಿ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ಪಡೆದಂಥ ಒಂದು ವೆಬ್ ಸೀರೀಸ್. ಆ ಒಂದು ದೊಡ್ಡ ಮಟ್ಟದ ಬೆಂಚ್ ಮಾರ್ಕ್ ಇವತ್ತಿಗೂ ಕೂಡ ಇದೆ, ಅದನ್ನು ಯಾರೂ ಬೀಟ್ ಮಾಡೋಕ್ಕಾಗಿಲ್ಲ. ಸೊ ಕನ್ನಡದಲ್ಲಿ ಆ ಮೊದಲನೇ ಎಂಟ್ರಿ ಆ ಥರ ಸಿಕ್ಕಿದಾಗ ಒಂದು ದೊಡ್ಡ ಮಟ್ಟದ ಕಾನ್ಫಿಡೆನ್ಸ್ ನಮಗೆ. ಅಂದರೆ ಕನ್ನಡ ಆಡಿಯನ್ಸ್ ರೆಡಿ ಇದ್ದಾರೆ, ಜಸ್ಟ್ ದಟ್ ಅವ್ರಿಗೆ ಒಳ್ಳೆ ಕಥೆಗಳನ್ನ ಕಂಟಿನ್ಯೂಸ್ ಆಗಿ ಕೊಟ್ಟಾಗ, ಎಂಗೇಜ್ ಮಾಡಿದಾಗ ಡೆಫಿನೆಟ್ಲಿ OTT ಆಸ್ ಅ ಸೆಗ್ಮೆಂಟ್ ಬೆಳೆಯುತ್ತೆ ಅನ್ನುವಂಥದ್ದು ಒಂದು ನಮ್ಮ ಬಲವಾದ ಒಂದು ಕಾನ್ಫಿಡೆನ್ಸ್ ನಮ್ಮ ಟೀಮಿಗೆ ಕ್ರಿಯೇಟ್ ಆಯ್ತದು. ಅದಾದಮೇಲೆ ಶೋಧ ಅಂತ ಆಯಿತು, ಮಾರಿಗಲ್ಲು ಅಂತ ಆಯಿತು, ರಾಕ್ಷಸ ಅಂತ ಆಯಿತು. ಸೊ ಎಲ್ಲನೂ ಥ್ರಿಲ್ಲರೇ ಮಾಡ್ತಿದ್ವಿ. ಅದ್ರ ಮಧ್ಯೆ ಯೋಚನೆ ಮಾಡಿದ್ದು ಒಂದು ಬ್ರೇಕ್ ಮಾಡೋಣ ಇದನ್ನ ಅಂತ ಹೇಳಿ ಬೇರೆ ಜಾನ್ರ ಅಂತ ನಮ್ಮ ಇಂಟೆನ್ಷನ್ ಇತ್ತು. ಕರೆಕ್ಟಾಗಿ ಸಿಗಾಕೊಂಡ್ರು ನಮ್ಮ ಶ್ರೀದೇವರು. ಬಂದು ಒಂದು ಕತೆ ಹೇಳಿದಾಗ ಅವ್ರು ಹೇಳಿದಂಥ ಮೇನ್ ಕಥೆನಲ್ಲಿ ಇದೊಂದು ಲೈನ್ ಸಖತ್ ಇಷ್ಟ ಆಯಿತು. ಒಂದು ಜೆರಾಕ್ಸ್ ಮಿಷಿನ್ ಮನುಷ್ಯರನ್ನ ಡೂಪ್ಲಿಕೇಟ್ ಮಾಡಿದ್ರೆ ಹೆಂಗೆ ಅಂತ. ಅಂದರೆ ಆ ಥಾಟೇ ಸಖತ್ತಾಗಿ ಇದೆ ಅಂತ ಅನ್ನಿಸ್ತು ಇನಿಷಿಯಲ್ ಕೇಳಿದ ತಕ್ಷಣ. ಅದಾದಮೇಲೆ ಒಂದು 6 ಮಂತ್ಸ್ ನಮ್ಮ ಟೀಮ್ ಅವರ ಟೀಮ್ ಎಲ್ಲ ಒಟ್ಟಿಗೆ ಸೇರಿ ಅದನ್ನ ಡೆವಲಪ್ ಮಾಡಿ ಒಂದು ಕಥೆನ ಒಂದು ಕಾನ್ಫಿಡೆಂಟ್ ಆಗಿ ಓಕೆ ಸೂಪರ್ ಆಗಿದೆ ಇವಾಗ ಅನಿಸಿದಾಗ ಧನಂಜಯ್ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಅವರು
ಫಸ್ಟ್ ಟೈಮ್ ಕತೆ ಕೇಳಿ ಸಕ್ಕತ್ತಾಗಿದೆ ಪಿಕ್ಚರ್ ಮಾಡೋಣ ಅಂದರು. ಇವತ್ತಿಗೂ ಅದನ್ನೇ ಹೇಳ್ತಾರೆ, ಸಕ್ಕತ್ತಾಗಿದೆ ಸಿನಿಮಾ ಮಾಡೋಣ ಅಂತ. ಸೊ ಒಳ್ಳೆ ಕತೆಗಳನ್ನ ಒಳ್ಳೆ ಟೀಮ್ಸ್ನ ಒಟ್ಟಿಗೆ ಸೇರಿಸುವಂಥ ಒಂದು ಪ್ರಯತ್ನ. ಅಂದರೆ ಈಗ KRG ಸಂಸ್ಥೆ ಜೊತೆ ಒಂದು ಸಿನಿಮಾ ಅಂದರೆ ನಾವು ಒಂದು ಸೀರೀಸ್ ಮಾಡಿದಾಗ ಅದಕ್ಕೆ ಮುಂಚೆ KRG ಸಂಸ್ಥೆ ಹಾಗೂ ಪವನ್ ಅವ್ರು ಯಾವತ್ತೂ ಒಟ್ಟಿಗೆ ಕೆಲಸ ಮಾಡಿರಲಿಲ್ಲ. ತರುಣ್ ಅವ್ರ ಜೊತೆಗೆ ನಾವು ವರ್ಕ್ ಮಾಡಿದಾಗ ರಾಕ್ಷಸ ಅಲ್ಲಿ ತರುಣ್ ಅವರು ಮತ್ತೆ ನಮ್ಮ ವಿಜಯ ರಾಘವೇಂದ್ರ ಅವರು ಒಟ್ಟಿಗೆ ಯಾವತ್ತೂ ಕೆಲಸ ಮಾಡಿರಲಿಲ್ಲ. ಧನಂಜಯ್ ಅವರು, ಶ್ರೀನಿಧಿ ಅವರು ಒಂದೇ ಫೀಲ್ಡಲ್ಲೇ ಇದ್ದಾರೆ, ಎಲ್ಲರೂ ಇಲ್ಲಿಲ್ಲೇ ಇದ್ದೀವಿ, ಬಟ್ ಯಾವತ್ತೂ ಒಟ್ಟಿಗೆ ಕೆಲಸ ಮಾಡಿರಲಿಲ್ಲ. ಸೊ ಈ ಥರದೊಂದು ಒಳ್ಳೊಳ್ಳೆ ಟ್ಯಾಲೆಂಟ್ಸ್ನ ಒಟ್ಟಿಗೆ ತರುವಂಥ ಒಂದು ಪ್ರಯತ್ನ ಮಾಡ್ತಿದ್ದೀವಿ ZEE5ನಲ್ಲಿ. ಸೊ ಈ ಜರ್ನಿ ಹಿಂಗೆ ಕಂಟಿನ್ಯೂ ಆಗ್ತದೆ. ಇದೊಂದು ವಿಭಿನ್ನ ಪ್ರಯತ್ನ. ಡೆಫಿನೆಟ್ ಆಗಿ ನೀವು ಈ 3 ಎಪಿಸೋಡ್ಸ್ ನೋಡಿದ್ರೆ ಲಾಜಿಕ್ ಎಲ್ಲ ಹುಡುಕಕ್ಕೆ ಹೋಗ್ಬಿಡಿ ಇದರಲ್ಲಿ. ಸೊ ಒಂದು ಸೈಫೈ ಅನ್ನುವಂಥ ಸೆಗ್ಮೆಂಟ್, ಸಾಕಷ್ಟು OTTಗಳು ಇದರಲ್ಲಿ ಜಾಸ್ತಿ ಪ್ರಯತ್ನಗಳನ್ನ ಮಾಡಿಲ್ಲ. ಬಿಕಾಸ್ ಒಂದು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಸಿನಿಮಾ ಆದರೆ ಬೇರೆ ಥರದ್ದು, ಒಂದು ಥಿಯೇಟ್ರಲ್ಲಿ ಕೂರಿಸಿ ತೋರಿಸುವಂಥದ್ದು. ಬಟ್ OTT ಸೀರೀಸ್ ಸೆಗ್ಮೆಂಟ್ನಲ್ಲಿ ತುಂಬ ಕಡಿಮೆ ಪ್ರಯತ್ನಗಳು. ಅದರಲ್ಲಿ ಜೆರಾಕ್ಸ್ ಮೆಷಿನ್ನ ಇಟ್ಟು ಮಾಡಿರುವಂಥದ್ದು ಇದು ಮೊದಲನೇ ಪ್ರಯತ್ನ ಇಡೀ ಇಂಡಿಯಾದಲ್ಲೇ. ಆ ಒಂದು ಐಡಿಯಾ ಬಂದಿದ್ದಕ್ಕೆ, ಅದು ಐಡಿಯಾ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಶ್ರೀದೇವಿ ಅವರಿಗೆ. ಅದರ ಜೊತೆಗೆ ಜರ್ನಿ ಕಂಟಿನ್ಯೂ ಆಗ್ತದೆ. ಸಾಕಷ್ಟು ಒಳ್ಳೆ ಪ್ರಯತ್ನಗಳು ಮಾಡ್ತಿದ್ವಿ ZEE5ನಲ್ಲಿ. ರೈಟರ್ಸ್ ರೂಮ್ ಅಂತ ಮಾಡಿದ್ದೀವಿ. ಕನ್ನಡದ ಸುಮಾರು ಒಂದು 13 ಜನ ರೈಟರ್ಸ್ನ ಒಟ್ಟಿಗೆ ಸೇರಿ ಈ 13 ಜನನು ಕೋರ್ ಆಗಿ ನಮ್ಮ ಒಂದು OTTಗೋಸ್ಕರ ಬರೀಲಿಕ್ಕೆ ಅಂತ ಒಂದು ಸಣ್ಣ ಟೀಮ್ ಕಟ್ಕೊಂಡು ಅದನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಶಾರ್ಟ್ ಫಿಲ್ಮ್ ಕಾಂಟೆಸ್ಟು ಇಷ್ಟು ದಿನ ಅದು ಎಂಟ್ರೀಸ್ ಓಪನ್ ಇತ್ತು. ಇನ್ನೇನು ಕೆಲವು ದಿನಗಳಲ್ಲಿ ಅದರ ಅನೌನ್ಸ್ಮೆಂಟ್ ಕೂಡ ಆಗ್ತಾ ಇದೆ. ಅದ್ರ ಜೊತೆಗೆ ನೆಕ್ಸ್ಟ್ ಇಯರು, ಈ ವರ್ಷ ಏನು ನೋಡಿದರೆ ಇದರ 3ರಷ್ಟು ನಂಬರ್ ಆಫ್ ಸೀರೀಸ್ ನಡೀತವೆ. ಅಂದರೆ ಏನು 5 ನೋಡಿದ್ದೀವಿ, ನೆಕ್ಸ್ಟ್ ಇಯರ್ಗೆ ಸುಮಾರು ಒಂದು 16 ಸೀರೀಸ್ ಅಷ್ಟು ಲೈನಪ್ ಇಟ್ಕೊಂಡಿದ್ದೀವಿ. ಸೊ ಅಂದರೆ ಏನಕ್ಕೆ ಇದು ಹೇಳ್ತೀನಿ ನಂಬರ್ ಅಂತ ಹೇಳಿದ್ರೆ, ನಿಮ್ಗೆ ಅದೊಂದು ಆಸ್ ಎ ಮಾರ್ಕೆಟ್ ಎಷ್ಟು ದೊಡ್ಡದಾಗಿ ಓಪನ್ ಇದೆ ಅಂತ ಹೇಳಲಿಕ್ಕೆ. ಸೊ ಒಂದು ಸಂಸ್ಥೆ ಈ ಒಂದು ಭಾಗವನ್ನು ನಂಬಲಿಕ್ಕೆ ಸೊ ಇಷ್ಟು ದೊಡ್ಡ ಮಟ್ಟದಲ್ಲಿ ಫುಲ್ ಫ್ಲೇಜ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೊರಟಿರುವಂಥದ್ದು. ಸೊ ಹೊಸ ಹೊಸ ಫಾರ್ಮ್ಯಾಟ್ಸ್ ಜೊತೆಗೆ ಬರ್ತಿದ್ದೀವಿ. 50 ಎಪಿಸೋಡ್ನ ವೆಬ್ ಸೀರೀಸ್ ಒಂದಷ್ಟು ಬರ್ತಿದೆ. ನೆಕ್ಸ್ಟ್ ಇಯರ್ಗೆ ಒಂದಷ್ಟು ನಾನ್ ಫಿಕ್ಷನ್ ಶೋಸ್ ಬರ್ತಿದೆ. ಸೊ ಜೊತೆಗೆ ವೆಬ್ ಸೀರೀಸ್ ಬರ್ತಿದೆ ಆ್ಯಂಡ್ ಒಂದಷ್ಟು ಸಿನಿಮಾಗಳು. ಲೈಕ್ ಈಗ ಈ ನಮ್ಮ ಜೆರಾಕ್ಸ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಲವ್ ಮಾಕ್ಟೇಲ್ ಸಿನಿಮಾ ಕೂಡ ZEE5ನಲ್ಲಿ ಬರುತ್ತೆ. ಸೊ ಹೀಗೆ ಒಂದು ಒಳ್ಳೆ ಲೈನಪ್ ಜೊತೆಗೆ ಪ್ರತಿ ತಿಂಗಳು ಒಂದೊಂದು ಏನಾದರೂ ನಮ್ಮ ಕನ್ನಡ ಜನತೆ ಕೊಡಬೇಕು ಅನ್ನೋಂಥದ್ದು ಕನ್ನಡ ZEE5ನ ಉದ್ದೇಶ. ಆ್ಯಂಡ್ ಆ ನಿಟ್ಟಿನಲ್ಲಿ ವರ್ಕ್ ಮಾಡ್ತಿದ್ದೀವಿ. ಸೊ ಪ್ರತಿ ಪ್ರಾಜೆಕ್ಟ್ ಬಂದಾಗಲೂ ಏನೋ ಒಂದು ಕಲಿಯೋದಿರುತ್ತೆ, ಏನೋ ಒಂದು ಇರುತ್ತೆ, ಒಂದಷ್ಟು ತಪ್ಪುಗಳು, ಒಂದಷ್ಟು ಜನ ಕಮೆಂಟ್ಸಲ್ಲಿ ಹಾಕುವಂಥದ್ದು ಪ್ರತಿಯೊಂದೂ ನೋಡ್ತಾ ಇದ್ದೀವಿ. ಪ್ರತಿಯೊಂದು ಕೂಡ ಅಬ್ಸರ್ವ್ ಮಾಡ್ತಿದ್ವಿ. ಜನಗಳಿಗೆ ಏನು ಬೇಕು ಅಂತ ಅರ್ಥ ಮಾಡ್ಕೊಂಡು ಇನ್ನಷ್ಟು ಒಳ್ಳೆ ಪ್ರಾಜೆಕ್ಟ್ಸ್ ಕೊಡಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ. ಆ್ಯಂಡ್ ಎಸ್ಪೆಷಲಿ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಗೆ ಈಗ ಜಸ್ಟ್ ಮಾತಾಡ್ತಿದ್ವಿ, ಜನವರಿ ಎಂಡಲ್ಲಿ ನಾವು ಶೂಟ್ಗೆ ಹೋಗಿದ್ದು. ಅಂದರೆ ಒಂದು ಏಪ್ರಿಲ್ ಎಂಡ್ ಅಷ್ಟರಲ್ಲಿ ನಾವು ಇದನ್ನು ಆಲ್ರೆಡಿ ನಿಮಗೆಲ್ಲ ತೋರಿಸೋ ಮಟ್ಟಿಗೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, 3 ತಿಂಗಳಲ್ಲಿ ಇದು ಪುಲ್ ಆಫ್ ಆಗಬೇಕು ಅಂತ ಹೇಳಿದ್ರೆ ಇದು ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದ ಟೀಮ್ ಹಾರ್ಡ್ ವರ್ಕ್ ಆ್ಯಂಡ್ ಡೇ ಆ್ಯಂಡ್ ನೈಟ್ ಇದ್ರ ಮೇಲೆ ಕೆಲಸ ಮಾಡಿರುವಂಥದ್ದು. ಅಂದರೆ ನಮ್ಮ ಮುರಳಿ, ಅದು ಅದ್ರ ಜೊತೆಗೆ ನನ್ನ ಟೀಮ್ ಗಣೇಶ್, ಸನಲ್. ಸೊ ಫ್ರಮ್ ಸ್ಕ್ರಾಚ್ ಇವತ್ತವರೆಗೂ ಕೂಡ ಡೇ ಆ್ಯಂಡ್ ನೈಟ್ ಹೊಡಿತಾ ಇದೀವಿ ಅಂತ. ಆ್ಯಂಡ್ ಅಫ್ಕೋರ್ಸ್ ಎಂಟೈರ್ ಟೆಕ್ನಿಕಲ್ ಟೀಮ್, ಅಂದರೆ ರೈಟ್ ಫ್ರಮ್ ಸಿನಿಮಾಟೋಗ್ರಫಿ. ಅವರ ಮರ್ಫಿ ನೋಡಿದಾಗ ತುಂಬ ಇಷ್ಟ ಆಗಿತ್ತು. ಸೊ ಅವರೇ ಬೇಕು ಅನ್ನೋದನ್ನ ಹಠ ಹಿಡಿದು ಹೋದ್ವಿ, ಒಪ್ಕೊಂಡ್ರು. ಅದಾದಮೇಲೆ ವಿನಯ್ ಜೊತೆಗೆ ನಾನು ರೇಡಿಯೋದಲ್ಲಿ ಕೆಲಸ ಮಾಡಿದ್ದೆ. ಸೊ ಅವರ ವರ್ಕ್ ಗೊತ್ತಿತ್ತು. ಒಂದು 4-5 ವರ್ಷದ ಜರ್ನಿ. ಆ್ಯಂಡ್ ಇವತ್ತು ಆ ಮ್ಯೂಸಿಕ್ ಕೇಳಿದಾಗ ಅನ್ಸುತ್ತೆ ಏನೋ ಡಿಫ್ರೆಂಟ್ ಆಗಿದೆಯಲ್ಲ ಇದು ಅಂತ. ಆ್ಯಂಡ್ ಶ್ರೀನಿಧಿ ಅವರಿಗೆ ಅವರ ತಂಡ ಅವ್ರು ಸಾಥ್ ಕೊಟ್ಟಿದ್ದು. ಆ್ಯಂಡ್ ಎಲ್ಲರೂ ಒಟ್ಟಿಗೆ ಸೇರಿ ನಿಂತಿರೋದಕ್ಕೆ ಇಷ್ಟು ಫಾಸ್ಟಾಗಿ ಇಷ್ಟು ಒಳ್ಳೆ ಪ್ರಾಜೆಕ್ಟ್ ಆಗಿದೆ. ತುಂಬ ಕಾನ್ಫಿಡೆಂಟ್ ಆಗಿದ್ದೀವಿ. ಲಾಸ್ಟ್ ಇಯರ್ ಹೇಗೆ ಅಯ್ಯನ ಮನೆ ಒಂದು ಒಳ್ಳೆ ರೆಕಾರ್ಡ್ ಸೆಟ್ ಮಾಡ್ತು, ಆ್ಯಂಡ್ ಎಕ್ಸಾಕ್ಟ್ಲಿ ಅದೇ ಡೇಟಿಗೆ ಬರ್ತಿರೋದ್ರಿಂದ 24ನೇ ತಾರೀಕಿಗೆ ಇದು ಒಂದು ಒಳ್ಳೆ ಬೆಂಚ್ ಮಾರ್ಕ್ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಥ್ಯಾಂಕ್ ಯು. ವೆಬ್ ಸೀರೀಸ್ ಈ ಪ್ಲಾಟ್ಫಾರ್ಮ್ ನನಗೆ ಹೊಸದೇನಲ್ಲ. ತುಂಬ ವರ್ಷಗಳಿಂದನೇ ನಾನು ಹನಿಮೂನ್ ಅಂತ ಒಂದು ವೆಬ್ ಸೀರೀಸ್ ಮಾಡಿದ್ದೆ. ಅದರ ನಿರ್ಮಾತೃ RJ ಪ್ರದೀಪ್ ಅಲ್ಲೇ ಕೂತಿದ್ದಾರೆ. ಅದಾದ್ಮೇಲೆ ಇಷ್ಟು ವರ್ಷ ಆಯಿತು ನಾನು ಒಂದು ವೆಬ್ ಸೀರೀಸ್ ಮಾಡೋದಕ್ಕೆ. ಅದ್ರ ಮಧ್ಯೆ ತುಂಬ ಜನ ಕೇಳ್ತಾ ಇದ್ರು, ಯಾಕೆ ವೆಬ್ ಸೀರೀಸ್ ಸ್ಪೇಸ್ ಚೆನ್ನಾಗಿದೆಯಲ್ಲ, ಅದನ್ನು ಯಾಕೆ ಮಾಡಬಾರ್ದು ಅಂತ. ನಾನು ಮಾಡೋಕ್ಕೆ ರೆಡಿ ಇದ್ದೆ, ಆದರೆ ಯಾವುದು OTT ಪ್ಲಾಟ್ಫಾರ್ಮ್ಗಳು ರೆಡಿ ಇರಲಿಲ್ಲ ಪ್ರೊಡ್ಯೂಸ್ ಮಾಡೋದಕ್ಕೆ. ಅವರು ಪ್ರೊಡ್ಯೂಸ್ ಮಾಡೋದಿರಲಿ, ನಾವು ಮಾಡಿರೋ ಸಿನಿಮಾನೇ ತಗೊಳ್ಳೋದಕ್ಕೆ ಈಗ ಹಿಂದೇಟ್ ಆಗ್ತಾ ಇದ್ದಾರೆ ಕನ್ನಡದಲ್ಲಿ. ಯಾಕೆ ಅಂತಂದರೆ ಅವ್ರು ಕೊಡೋ ಒಂದು ಸಿಂಪಲ್ ಉತ್ತರದಿಂದ ಕನ್ನಡದಲ್ಲಿ ವ್ಯೂವರ್ಶಿಪ್ ಇಲ್ಲ ಅಂತ. ಸೊ ಇಂಥ ಟೈಮಲ್ಲಿ ZEE5 ಅವ್ರು ಬಂದು, ಇಲ್ಲ ಕನ್ನಡದಲ್ಲಿ ವ್ಯೂವರ್ಶಿಪ್ ಇದೆ, ಅದನ್ನ ನಾವು ಟ್ಯಾಪ್ ಮಾಡ್ತೀವಿ ಅಂತೇಳಿ ಕಂಟಿನ್ಯೂಸ್ ಆಗಿ ಒಂದಷ್ಟು ಸೀರೀಸ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದಕ್ಕೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ರಾಘವೇಂದ್ರ ಹುಣಸೂರು ಅವ್ರಿಗೆ, ದೀಪಕ್ ಅವ್ರಿಗೆ, ಮತ್ತು ಪ್ರದೀಪ್ ಅವ್ರಿಗೆ, ಇಡೀ ZEE5 ತಂಡಕ್ಕೆ. ಯಾಕಂತಂದರೆ ಬೇರೆ ಎಲ್ಲ ಭಾಷೆಗಳು ನೋಡಿ ಬೇರೆ ಬೇರೆ ಥರದ ಎಕ್ಸ್ಪೆರಿಮೆಂಟ್ಸ್ಗಳು, ಪ್ರಯೋಗಗಳು ಆಗ್ತಾ ಇದ್ದಾವೆ. ಹಿಂದಿಲಿರ್ಬೋದು, ತೆಲುಗಲ್ಲಿರ್ಬೋದು, ತಮಿಳ್ ಇರ್ಬೋದು. ಕನ್ನಡದಲ್ಲಿ ಯಾಕೆ ಈ OTT ಸ್ಪೇಸ್ ಯಾಕೆ ಯಾರು ಎಕ್ಸ್ಪ್ಲೋರ್ ಮಾಡ್ತಿಲ್ಲ ಅಂತ. ಸೊ ಇದೇನಾದರೂ ಆದರೆ ಎಷ್ಟು ಜನ ಕಲಾವಿದರ ಕೆಲಸ ಸಿಗುತ್ತೆ, ಎಷ್ಟು ಜನ ರೈಟರ್ಸ್ ಕೆಲಸ ಸಿಗುತ್ತೆ, ನಮ್ಮದೇ ಎಷ್ಟೋ ಕಥೆಗಳು, ಎಷ್ಟೋ ಕಾದಂಬರಿಗಳು ವೆಬ್ ಸೀರೀಸ್ ಆಗಿ ಬರೋ ಚಾನ್ಸ್ ಇದೆಯಲ್ಲ. ಸೊ
ಸೊ ಆ ನಿಟ್ಟಿನಲ್ಲಿ ZEE5 ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಮತ್ತು ನನ್ನನ್ನು ಪ್ರಕಾಶನ ಮಾಡಿದ ಶ್ರೀನಿಧಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ಭುತ ಟೆಕ್ನಿಷಿಯನು, ಒಳ್ಳೆ ಕಥೆಗಾರ, ಒಳ್ಳೆ ಹ್ಯೂಮರ್ ಸೆನ್ಸ್ ಇದೆ. ದಯವಿಟ್ಟು ಜಾಸ್ತಿ ಬ್ರೇಕ್ ತಗೊಳ್ಳದೆ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳು ಮಾಡಿ ಅಂತ ನಾನು ಶ್ರೀನಿಧಿ ಅವರಿಗೆ ಹೇಳ್ತೀನಿ. ಮತ್ತು ಸೋಲು ಗೆಲುವು ಅದು ಏನೇ ಇರಲಿ ಸದಾ ಕ್ರಿಯೆಯಲ್ಲಿರಬೇಕು, ಆ ಪ್ರಕ್ರಿಯೆಯಲ್ಲಿರಬೇಕು ಅಂತ. ಅದು ಸೋಲು ಗೆಲುವು ಯಾವುದನ್ನೂ ತಲೆ ಕೆಡಿಸ್ಕೊಳ್ಳದೆ ಕಂಟಿನ್ಯೂಸ್ ಆಗಿ ಪ್ರೊಡಕ್ಷನ್ ಮಾಡ್ತಾ ಇರುವಂತಹ ನನ್ನ ಗೆಳೆಯ ಡಾಲಿ ಧನಂಜಯ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಅದೇ ದೊಡ್ಡ ಕಾಂಟ್ರಿಬ್ಯೂಷನ್ ಅಲ್ವಾ. ಅಂದರೆ ಸೋಲು ಗೆಲುವು ಇದ್ದು ಏನೋ ಒಂದು ಆಗ್ತಿರುತ್ತೆ, ಬಟ್ ಕಂಟಿನ್ಯೂಸ್ ಪ್ರಯತ್ನಗಳನ್ನ ಮಾಡ್ತಾ ಇರೋದು ಬಹಳ ಮುಖ್ಯ ಆಗುತ್ತೆ. ಸೊ ಇಂಡಸ್ಟ್ರಿಗೆ ಆತನ ಕಾಂಟ್ರಿಬ್ಯೂಷನ್ನು ಭಾಳ ಇದೆ. ಸೊ ಆತನಿಗೆ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಒಂದು ನನ್ನ ಅದ್ಭುತ ಟೆಕ್ನಿಷಿಯನ್ಸು ಹಗಲು ರಾತ್ರಿ ತುಂಬ ಕಷ್ಟಪಟ್ಟಿದ್ದಾರೆ. ಬಹಳ ಒಂದು ಲಿಮಿಟೇಷನ್ಲಿಗೆ ನಾವು ಅದ್ಭುತವಾದ ಒಂದು ಪ್ರಾಡಕ್ಟ್ನ ಹೊರತರಬೇಕಾಗಿತ್ತು. ಆ ಕೆಲಸ ನಾವೆಲ್ಲ ಸೇರ್ಕೊಂಡು ಮಾಡಿದ್ದೀವಿ. ಸೊ ನಮ್ಮೆಲ್ರಿಗೂ ಕಂಗ್ರಾಟ್ಸ್ ಅಂತ ಹೇಳ್ತೀನಿ. ಪ್ರತಿಯೊಬ್ಬರ ಹೆಸರು ತಗೊಂಡ್ರೆ ತುಂಬ ಟೈಮ್ ಆಗುತ್ತೆ ಅನ್ನೋ ಉದ್ದೇಶದಿಂದ. ಸೊ ನಮ್ಮೆಲ್ಲರಿಗೂ ಕಂಗ್ರಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನೋಡಿದಾಗ ನನಗೂ ಕೂಡ ಬಹಳ ಖುಷಿ ಆಯಿತು. ಥ್ಯಾಂಕ್ ಯು. ಏನು ಇನ್ನು ಪಾಯಲ್ ಅವರು ಓಕೆ, ಇವರು ಈರನ್ ಬಗ್ಗೆ ಅವ್ರು ಮಾತಾಡಿ ಅಂತ ಹೇಳಿದ್ದಾರೆ. ಸೊ ಅವ್ರ ಬಗ್ಗೆ ಕೂಡ ನಾನು ಒಂದೆರಡು ಮಾತಾಡಬೇಕಾಗಿದೆ. ಈಗ ಪಾಯಲ್ ಅವ್ರನ್ನು ಕೂಡ ಅವರು ಡಿಜಿಟಲ್ ಸ್ಪೇಸ್ ಅಲ್ಲಿ ಅವ್ರದೇ ಒಂದು ಸ್ಪೇಸ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಕೂಡ ವೆಬ್ ಸೀರೀಸ್ ಅಲ್ಲಿ ಕೂಡ ಈಗ ಲಗ್ಗೆ ಇಟ್ಟಿದ್ದಾರೆ. ಸೊ ಅವರು ತುಂಬ ಹಾರ್ಡ್ ವರ್ಕಿಂಗ್. ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನಾನು ಈ ಮೈಕನ್ನು ಹಸ್ತಾಂತರಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ನಾನು ಝೀಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರದೀಪ್ ಸರ್, ರಾಘು ಸರ್ಗೆ. ಆ್ಯಕ್ಚುಲಿ ನನಗೆ ಕನ್ನಡದಲ್ಲಿ ಫಸ್ಟ್ ಟೈಮ್ ಇದು ನನ್ನ ಫಸ್ಟ್ ವೆಬ್ ಸೀರೀಸ್. ಶಾರ್ಟ್ ಫಿಲಮ್ ಮಾಡಿದ್ದೀನಿ, OTTಗೆ ಫಸ್ಟ್ ವೆಬ್ ಸೀರೀಸ್ ಇದು. ನಾನು ಇದಕ್ಕೂ ಮುಂಚೆ ಹಾಟ್ಸ್ಟಾರಲ್ಲಿ ಮಾಡಿದೆ ತೆಲುಗು ಅಲ್ಲಿ, ಬಟ್ ಕನ್ನಡದಲ್ಲಿ ಮಾಡಬೇಕು ಬಿಕಾಸ್ ನಾನು ಇಲ್ಲಿ ಹುಟ್ಟಿ ಬೆಳೆದಿರೋದು. ನನಗೆ ಫಸ್ಟ್ ಹೆಸರು ಮಾಡಿಕೊಟ್ಟಿದ್ದು ಕನ್ನಡ ಪೀಪಲ್. ಸೊ ಇಲ್ಲಿ ವೆಬ್ ಸೀರೀಸ್ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು ನನಗೆ. ಫಸ್ಟ್ ಕತೆ ಕೇಳಿದ ಕತೆ ಇಷ್ಟ ಆಗಿತ್ತು. ಡಾಲಿ ಪಿಕ್ಚರ್ಸ್ ಅಂದಾಗಂತೂ ನಂಗೆ ಅದೇ ಡೇಟಲ್ಲೇ ನನಗೆ ಮೂವಿ ಶೂಟ್ ಇತ್ತು, ತೆಲುಗು ಮೂವಿ ಶೂಟ್ ಇತ್ತು. ಅವ್ರಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ ಪೋಸ್ಟ್ಪೋನ್ ಮಾಡ್ಕೊಳ್ಳಿ, ಪ್ರೀಪೋನ್ ಮಾಡ್ಕೊಳ್ಳಿ, ಡಾಲಿ ಪಿಕ್ಚರ್ಸು ನಾನು ವೆಬ್ ಸೀರೀಸ್ ಮಾಡಲೇಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಡಾಲಿ ಸರ್. ನಿಮ್ಮ ಡಾಲಿ ಪಿಕ್ಚರ್ಸ್ ಪ್ರೊಡಕ್ಷನಲ್ಲಿ ನಾನೊಂದು ಮೆಂಬರ್ ಆಗಿರೋದಕ್ಕೆ ಒಂದು ತುಂಬ ಹೆಮ್ಮೆ ಅನಿಸ್ತಿದೆ, ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಶ್ರೀನಿಧಿ ಸರ್, ಒಂದು ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದು ಇಟ್ ವಾಸ್ ರಿಯಲಿ ಗ್ರೇಟ್ ಸರ್. ಅವರು ಕೆಲಸ ತುಂಬ ಕಂಪೋಸ್ಡ್ ಆಗಿ ಸ್ಮೂತಾಗಿ ಮಾಡ್ತಾರೆ. ತುಂಬ ಕಲಿಯೋಕ್ಕೆ ಸಿಕ್ತು. ಆಮೇಲೆ ತುಂಬ ದೊಡ್ಡವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ತು. ಓಂ ಸರ್ ಆಗಿರ್ಬೋದು, ರಿಚರ್ಡ್ ಸರ್, ನಾಗ್ ಸರ್. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಎಷ್ಟೊಂದು ಮಾತಾಡಬೇಕು ಅಂತಿದೆ, ಮಾತು ಬರ್ತಿಲ್ಲ. ವೆರಿ ಗುಡ್. ನೀವು ಕಣ್ಣುಚ್ಚೋರು ಮಾತಾಡ್ತಾರೆ. ಸೊ ಅದೇ ತುಂಬ ಖುಷಿ ಆಗ್ತಿದೆ. ಎಲ್ಲ ದೊಡ್ಡವ್ರ ಜೊತೆ ಪ್ಲಾಟ್ಫಾರ್ಮ್ ಶೇರ್ ಮಾಡ್ಕೊಳ್ಳೋಕೆ ಸಿಕ್ತು. ನಿಜವಾಗ್ಲೂ ಕನ್ನಡದಲ್ಲಿ ಒಂದು ವೆಬ್ ಸೀರೀಸ್ ಮಾಡಬೇಕು. ಶಾರ್ಟ್ ಫಿಲಮ್ ತುಂಬ ಮಾಡಿದ್ದೀನಿ, ಬಟ್ ವೆಬ್ ಸೀರೀಸ್ ಮಾಡಬೇಕು ಅಂತ ನಾನು ಬಂದಿರೋದೇ ಇಂಡಸ್ಟ್ರಿಗೆ ಒಂದು ದೊಡ್ಡದಾಗಿ ಅಚೀವ್ ಮಾಡೋಕ್ಕೆ, ಒಂದು ರಿಮಾರ್ಕ್ ಸೆಟ್ ಮಾಡೋಕ್ಕೆ ಅಂತ. ಸೊ ಒಂದು ಡಾಲಿ ಪಿಕ್ಚರ್ಸ್ಗೆ ನಾನು ಪುಟ್ಟ ಹೆಚ್ಚಿಗೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ತೊಗೊಂಡೋಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಡಾಲಿ ಸರ್. ಇದೇ 24th ನಮ್ಮ ಜೆರಾಕ್ಸ್ ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಯಾಕಂದರೆ ಇವಾಗ ಒಳ್ಳೆ ಕಂಟೆಂಟ್ ಬರ್ತಾ ಇದೆ. ಬೇರೆ ಬೇರೆ ಭಾಷೆಯಲ್ಲಿ ನಾವು ನೋಡ್ತಾ ಇರ್ತೀವಿ, ನೆಟ್ಫ್ಲಿಕ್ಸ್, ಪ್ರೈಮಲ್ಲಿ, ಸಸ್ಪೆನ್ಸ್, ಸೈಫೈ ಎಲ್ಲ. ಕನ್ನಡದಲ್ಲಿ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ ಸೈಫೈ ಥರ. ಸೊ ನಿಮ್ಮೆಲ್ಲರ ಸಪೋರ್ಟಿಂದ ನಮಗೆ ಇನ್ನಷ್ಟು ಒಳ್ಳೆ ಕಂಟೆಂಟ್ ನಾವು ಆಡಿಯನ್ಸ್ಗೆ ತಲುಪೋಕ್ಕೆ ಆಗುತ್ತೆ. ಸೊ ಎಲ್ಲರೂ ತಪ್ಪದೆ ನೋಡಿ ನಮಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಬ್ಲಿಂಕ್ ಬಿಡುಗಡೆ ಆದಾಗ ಎಲ್ಲರೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿದ್ರಿ. ಆ್ಯಂಡ್ ಈಗ ಜೆರಾಕ್ಸ್ ಮೂಲಕ ಮತ್ತೆ ಇನ್ನೊಂದು ಕಥೆನ ತೊಗೊಂಡು ಬಂದಿದ್ದೀನಿ. ಸೊ ಈ ಕತೆ ಹೊಳೆದಿದ್ದು ಚಾಮರಾಜಪೇಟೆಯಲ್ಲಿ. ನಾನು ಚಾಮರಾಜಪೇಟೆಯಲ್ಲಿ ಅವಾಗ ಇದ್ದಿದ್ದು, ಈಗ ಶಿಫ್ಟ್ ಆಗ್ಬಿಟ್ವಿ ಮದುವೆ ಆದಮೇಲೆ. ಸೊ ಚಾಮರಾಜಪೇಟೆಯಲ್ಲಿ ಇದ್ದಾಗ ಜನರಲಿ ನಾನು ಸ್ಕ್ರಿಪ್ಟ್ ಎಲ್ಲ ಪ್ರಿಂಟ್ಔಟ್ ಮಾಡೋಕ್ಕೆ ಅಂತ ಉಮಾಟಾಕೀಸ್ ಎದುರುಗಡೆ ಒಂದು ಜೆರಾಕ್ಸ್ ಅಂಗಡಿ ಇದೆ, ಅಲ್ಲಿಗೆ ರೆಗ್ಯುಲರ್ ಆಗಿ ಹೋಗ್ತಿರ್ತೀನಿ, ರೆಗ್ಯುಲರ್ ಬೇಸಿಸಲ್ಲಿ. ಸೊ ವಿಡಿಯೋ ಅಂತ ಒಂದು ಸಿನಿಮಾ ಸ್ಕ್ರಿಪ್ಟ್ ಮಾಡಿದ್ದೆ, ಅದನ್ನು ಜೆರಾಕ್ಸ್ ಮಾಡ್ಸೋಕ್ಕೆ ಅಂತ ಹೋದಾಗ ಸಡನ್ನಾಗಿ ಒಂದು ವೇಗ್ ಥಾಟ್ ಬಂತು. ಅವ್ನು ಯಾವುದೋ ಒಂದು ಪ್ಯಾನ್ ಕಾರ್ಡ್ ಇಟ್ಟೇನೋ ಪ್ರಿಂಟ್ ಏನೋ ಮಾಡ್ತಾ ಇದ್ದ, ಇದರಲ್ಲಿ ಫೋಟೋ ಪ್ರಿಂಟ್ ಬರೋದು ಬಂದು ಮನುಷ್ಯರೇ ಬಂದ್ಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತ ಅನ್ನಿಸ್ತು. ಅವತ್ತೇ ಬರೆದು ಅದನ್ನು ರಿಜಿಸ್ಟರ್ ಮಾಡಿಸ್ದೆ ಲೈನ್ನ. ಆಮೇಲೆ ಆ ಲೈನ್ ಡೆವಲಪ್ ಮಾಡೋಣ ಅಂತ ಹೋದಾಗ ಒಂದಿನ ಸುಮ್ಮನೆ ಏನೋ ವೇಗ ಐಡಿಯಾ ಬಂತು, ಏನೇನೋ ತರೋಣ, ಸ್ಪೇಸ್ ಶಿಪ್ ಅದು ಇದು ಅಂತೆಲ್ಲ.
ತಂದು ಒಂದು 1990 ಆಸುಪಾಸಿನಲ್ಲಿ ನಡೆಯುವಂತ ಒಂದು ಕತೆ. ಇದು ಪಾವಗಡ ಮತ್ತೆ ಮಧುಗಿರಿ ಸುತ್ತಮುತ್ತ ನಡಿಬೇಕು ಈ ಕತೆ ಅಂತ ಒಂದು ಬರದೆ. ಆಮೇಲೆ ಒಂದು ಕ್ರೈಮ್ ಥ್ರಿಲ್ಲರ್ ಮಾಡೋಣ ಇದನ್ನ ಅಂತೆಲ್ಲ ಬರ್ದಿಟ್ಕೊಂಡೆ. ಪ್ರದೀಪ್ ಸರ್ ಕೇಳಿದಾಗ ಒಂದು ಆಡಿಯೋ ಮಾಡಿದ್ದೆ, ಒಂದು 6 minutes ಆಡಿಯೋ, ಅದನ್ನ ಕಳಿಸ್ದೆ. ಸರ್ ಆ ಲೈನ್ ಚೆನ್ನಾಗಿದೆ, ಬಟ್ ಒಂದ್ ಸ್ವಲ್ಪ ಚೇಂಜ್ ಮಾಡೋಣ ಇದನ್ನ, ವಾಸ್ತವಕ್ಕೆ ತರೋಣ, ಇನ್ನೊಂದಿಷ್ಟು ಬೇರೆ ತರ ಮಾಡೋಣ ಅಂತ. ಆಮೇಲೆ ನಾನು ಫಸ್ಟ್ ವೆಬ್ ಸೀರೀಸ್ ಅಂದಾಗ ನನ್ನ ತಲೆಯಲ್ಲೂ ಇದ್ದಿದ್ದು ನಾವು ಸೀರಿಯಸ್ ಆಗಿ ಏನಾದ್ರು ಮಾಡಬೇಕು, ಕ್ರೈಮ್ ಥ್ರಿಲ್ಲರ್ಸ್ ಹೇಳ್ಬೇಕೇನೋ ಅಂತ. ಬಟ್ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಇಲ್ಲ, ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಅನ್ಸಿ ಒಟ್ಟಿಗೆ ಕೂತು ಮತ್ತೆ ಎಂಟರ್ಟೈನಿಂಗ್ ಆಗಿ ಇದನ್ನ ಫನ್ ಫ್ಯಾಕ್ಟರ್ಸ್ನೆಲ್ಲ ತಂದು, ಅದಾದ್ಮೇಲೆ ಶೇಕ್ಸ್ಪಿಯರ್ನ ಏನಂದ್ರೆ ಕಾಮಿಡಿ ಆಫ್ ಎರರ್ಗಳು ಹೇಗಿರುತ್ತೆ, ಮತ್ತೆ ಕನ್ನಡದ ಉಲ್ಟಾ ಪಲ್ಟಾ ಹೇಗೆ ಒಂದೇ ಐಡೆಂಟಿಟಿ ಇರುವಂತ 2 ಪರ್ಸನಾಲಿಟಿಗಳು ಬಂದಾಗ ಏನೇನು ಕಾಮಿಡಿ ಕ್ರಿಯೇಟ್ ಆಗ್ಬೋದು ಅದನ್ನ ಇಟ್ಕೊಂಡು ಡೆವಲಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ಜಿ ಕಡೆಯಿಂದ ಹೇಳಿದ್ರು, ಡಾಲಿ ಸರ್ ಅದು ಇವರು ತುಂಬಾ ಸಸ್ಪೆನ್ಸ್ ಕೊಡೋ ತರ ಹೇಳಿದ್ರು. ಒಂದ್ ನಂಬರ್ ಕಳ್ಸಿದೀನಿ ಡಾಲಿ ಧನಂಜಯ್ ಅವ್ರಂತ, ಒಂದ್ ನಂಬರ್ ಕೊಟ್ಟಿದ್ದೀನಿ ಡಾಲಿ ಧನಂಜಯ್ ಅವ್ರಂತ, ಸೊ ಅವ್ರ ಹತ್ರ ಮಾತಾಡಿ ಅಂತ ಅಂದ್ರು. ನನಗೆ ಫಸ್ಟೇ ಭಯ ಆಯ್ತು ಸರ್ ಹತ್ರ ಹೆಂಗಪ್ಪ ಮಾತಾಡೋದು ಅಂತ. ಸೊ ಫೋನ್ ಮಾಡಿ ಮಾತಾಡಿದೆ. ಅಂಡ್ ಫಸ್ಟ್ ಟೈಮ್ ನರೇಶನ್ ಹೋದಾಗ್ಲೂ ತುಂಬಾ ಶಿವರ್ ಮಾಡ್ತಾ ಇದ್ದೆ, ಯಾಕಂದ್ರೆ ನಾನು ನ್ಯಾಷನಲ್ ಕಾಲೇಜಲ್ಲಿ ಓದುವಾಗ ನಾನೊಂದು ಮೋನೋ ಆಕ್ಟಿಂಗ್ ಮಾಡಿದ್ದೆ, ಅದರಲ್ಲಿ ಫಸ್ಟ್ ಪ್ಲೇಸ್ ಬಂದಿತ್ತು, ಸರ್ನೇ ನನಗೆ ಅವಾರ್ಡ್ ಕೊಟ್ಟಿದ್ರು. ಸೊ ಅದೆಲ್ಲ ಒಂದ್ಸತಿ ನಾಸ್ಟಾಲ್ಜಿ ಆಯ್ತು. ಸರ್ನ ಮತ್ತೆ ಭೇಟಿಯಾಗಿ ಅವ್ರಿಗೆ ಕತೆ ಹೇಳಿದೆ, ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯ್ತು, ಒಂದು ಹುಮ್ಮಸ್ ಬಂತು, ಕತೆ ಮೇಲೆ ಒಂದು ಕಾನ್ಫಿಡೆನ್ಸ್ ಬಂತು. ಅದಾದ್ಮೇಲೆ ತಕ್ಷಣಕ್ಕೆ ನಾವು ಇದನ್ನ ಪ್ರೊಡಕ್ಷನ್ ಮಾಡಿ ಮುಂದಕ್ಕೆ ಹೋಗ್ಬೇಕಾಗಿತ್ತು. ಆಗ ತಂತ್ರಜ್ಞರನ್ನ ಹುಡುಕುವಾಗ ನಮ್ಗೆ ಸಿನಿಮಾಟೋಗ್ರಾಫರ್ ಆಗಿ ಆದರ್ಶ್ ಅವ್ರು ಸಿಕ್ಕಿದ್ರು. ತುಂಬಾ ಅದ್ಭುತವಾಗಿ ಇದನ್ನ ಕಟ್ಕೊಡೋದ್ರಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ರು. ತದನಂತರದಲ್ಲಿ ನಮ್ಮ ಸಂಗೀತ ನಿರ್ದೇಶಕರು ವಿನಯ್ ಅವರು, ಅವರು ಒಂದು 3 ತಿಂಗಳಿಂದ ಸುಮ್ಮನೆ ವಾಟ್ಸ್ಆಪ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಟೆಕ್ಸ್ಟ್ ಮಾಡಿದ್ದೆ, ಅವ್ರದ್ದು ಯಾವ್ದೋ ವರ್ಕ್ ಇಷ್ಟ ಆಗಿತ್ತು ಅಂತ, ಒಟ್ಟಿಗೆ ಕೆಲಸ ಮಾಡೋಣ ಅಂತ. ಸೊ ವಿಧಿಯ ಕೈವಾಡ, ಅಟ್ ಎ ಟೈಮ್ ಸಡನ್ ಆಗಿ ಅವರೇ ಇದಕ್ಕೆ ಕೆಲಸ ಮಾಡೋ ತರ ಆಯ್ತು. ಅದಾದ್ಮೇಲೆ ನನ್ನ ನಿರ್ದೇಶನದ ತಂಡ ಎಲ್ಲರೂ ಇಲ್ಲೇ ಇದ್ದಾರೆ, ಒಂದ್ಸತಿ ಎಲ್ಲ ಕೈ ಎತ್ರಿ. ಸೊ ಇವರೆಲ್ಲ ಜೀವನ್ ಮತ್ತೆ ಪ್ರೀತನ್, ಭರತ, ತೇಜು, ಯೋಗಿ, ರಿಷಿತಾರಾಧ್ಯ, ಮತ್ತೆ ಎಡಿಟರ್ ಮತ್ತೆ ಕೋ ಡೈರೆಕ್ಟರ್ ಸಂಜೀವ್ ಜಾಗೀರ್ದಾರ್ ಅಂತ. ಸೊ ಇವರೆಲ್ಲ ನನ್ನ ಬಾಲ್ಯದ ಸ್ನೇಹಿತರು. ನಾವೆಲ್ಲ ಒಟ್ಟಿಗೆ ರಂಗಭೂಮಿ ಮಾಡ್ತಾ ಇದ್ವಿ, ಅಲ್ಲಿಂದ ಒಟ್ಟಿಗೆ ಇದೀವಿ. ಬ್ಲಿಂಕು ಜೊತೆಗೆ ಮಾಡಿದೀವಿ, ಇದನ್ನು ಜೊತೆಗೆ ಮಾಡಿದ್ವಿ, ಮುಂದೇನು ಜೊತೆಗೆ ಇನ್ನಷ್ಟು ಚಿತ್ರಗಳನ್ನ ವೆಬ್ ಸರಣಿಗಳನ್ನೆಲ್ಲ ಮಾಡ್ತೀವಿ. ಅದ್ರ ಜೊತೆಗೆ ನಿರ್ಮಾಣ ತಂಡದ ನಮ್ಮ ಮುರಳಿ ಸರ್ ಆಗಿರ್ಬೋದು, ಯದು ಸರ್ ಆಗಿರ್ಬೋದು, ಆಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಆದ ಚೇತನ್ ಅವರಾಗಿರ್ಬೋದು, ಅದಾದ್ಮೇಲೆ ಜಿ ತಂಡದ ಗಣೇಶ್ ಅವರಾಗಿರ್ಬೋದು, ಸನಲ್ ಅವರಾಗಿರ್ಬೋದು, ಆಮೇಲೆ ಪ್ರದೀಪ್ ಅವರಾಗಿರ್ಬೋದು, ಪ್ರತಿಯೊಬ್ರು ಕೂಡ ಜೊತೆಗೆ ಒಂದು ಕೈ ಹಿಡ್ಕೊಂಡು ನಮ್ಮನ್ನ ನಡೆಸಿದ್ರು. ಮತ್ತೆ ಕಲಾವಿದ್ರ ವಿಷಯಕ್ಕೆ ಬಂದ್ರೆ ಮುಖ್ಯ ಪಾತ್ರಕ್ಕೆ ನಾಗಭೂಷಣ್ ಸರ್ ಅಂದ್ರೆ ಅವರೇ ಪ್ರಕಾಶ ಅನ್ನೋ ತರ ಪರ್ಫಾರ್ಮ್ ಮಾಡಿದ್ರು. ನಮ್ಮ ಅಮ್ಮನಿಗೆ ನಾಗಭೂಷಣ್ ಸರ್ ತುಂಬಾ ಇಷ್ಟ, ಅವ್ರದ್ದು ಟಗರ್ಪಲ್ಯ ಸಿನಿಮಾದ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಇಷ್ಟ ಪಡ್ತಾರೆ ಅಮ್ಮ. ಅದಾದ್ಮೇಲೆ ಪಾಯಲ್ ಚಂಗಪ್ಪ ಅವರು ಜಾಯ್ನ್ ಆದ್ರು, ಅಂಡ್ ಅವರು ಕೂಡ ಆಲ್ರೆಡಿ ವರ್ಲ್ಡ್ ಫೇಮಸ್ ಆಗಿದ್ರು. ಈಗ ನಮ್ಮ ವರ್ಲ್ಡ್ಗೆ ಅವ್ರನ್ನ ಇನ್ಕ್ಲೂಡ್ ಮಾಡ್ಬೇಕಾಯ್ತು, ರಾಯದುರ್ಗಕ್ಕೆ. ಇವ್ರು ಆಲ್ರೆಡಿ ಬೇರೆ ಬೇರೆ ಊರುಗಳಲ್ಲಿ ಫೇಮಸ್ ಆಗಿದ್ರು. ಅದಾದ್ಮೇಲೆ ಎಲ್ಲಾ ಕ್ಯಾರೆಕ್ಟರ್ಸ್, ರಿಚರ್ಡ್ ಲೂಯಿಸ್ ಸರ್ ಆಗಿರ್ಬೋದು, ಮಂಜು ಪಾವಗಡ ಸರ್, ಅದಾದ್ಮೇಲೆ ದೀಪ ಪಾತ್ರ ಮಾಡಿದಂತ ನಮ್ಮ ಸಂತು ಅವರು, ತುಕಾಲಿ ಸಂತು ಅವರು, ಆಮೇಲೆ ಹುಲಿ ಪಾತ್ರ ಮಾಡಿದ ಜಗ್ಗಪ್ಪ ಅವರು, ಇನ್ನು ಸಾಕಷ್ಟು ಜನ, ರಾಮಣ್ಣನ್ ಪಾತ್ರ ಮಾಡಿದಂತ ವಿಜಯ್ ಸರ್ ಆಗಿರ್ಬೋದು, ಮತ್ತೆ ಓಂ ಪ್ರಕಾಶ್ ಸರ್ದು ಒಂದು ಇನ್ಸಿಡೆಂಟ್ ಹೇಳ್ಬೇಕು. ಯಾಕಂದ್ರೆ ಅವ್ರದ್ದು ಹಳೆ ಡಕೋಟಾ ಎಕ್ಸ್ಪ್ರೆಸ್ ಇದೆಲ್ಲ ಕಾಮಿಡಿನ ನಾವು ನೋಡಿ ಬೆಳೆದವರು. ಅವ್ರದ್ದು ಕಾಮಿಡಿ ಬರ್ತಾ ಇದ್ರೆ ನಾವು ಅದನ್ನ ಎಂಜಾಯ್ ಮಾಡ್ತಿದ್ವಿ. ಅದ್ರಲ್ಲೂ ನನ್ನ ತುಂಬಾನೇ ಮೋಸ್ಟ್ ಫೇವ್ರೇಟ್ ಲೈನ್ಸ್ ಇದೆ, ನನ್ನ ಐಕಾನಿಕ್ ಲೈನ್ಸ್ ಆಫ್ ಕನ್ನಡ ಸಿನಿಮಾ. ಅದು ಒಂದು, ಏ ನಾಯಿ ಮುಚ್ಚು ಬಾಯಿ ಇಲ್ಲಿ ಬಂದ್ ಸಾಯಿ ಅಂತ. ಸೊ ಅದನ್ನೇ ಅಡಾಪ್ಟ್ ಮಾಡ್ಕೊಂಡು ಮಲೇಷಿಯನ್ ಡಾಗ್ ಒಂದು ಅಪ್ಡೇಟ್ ಆಗಿದ್ದು. ಸೊ ಎಲ್ಲರೂ ಕೂಡ ಚಿಕ್ಕವನು ಅಂತ ನೋಡ್ದಲೆ ತುಂಬಾ ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ. ಅಂಡ್ ಕೆಲಸ ಕೊಟ್ಟಿದ್ದ ಡಾಲಿ ಪಿಕ್ಚರ್ಸ್ಗೂ, ZEE5 ಕನ್ನಡಕ್ಕೂ ಕೆಲಸನ ನೋಡಿ ಮುಂದೆ ನೀವೆಲ್ಲ ಹೆಲ್ಪ್ ಮಾಡ್ತೀರಾ, ಇನ್ನಷ್ಟು ಜನಕ್ಕೆ ರೀಚ್ ಆಗಕ್ಕೆ ಅಂತ ಅನ್ಕೊಂಡಿದ್ದೀನಿ. ಎಲ್ರಿಗೂ ದೀರ್ಘದಂಡ ನಮಸ್ಕಾರಗಳು. ಬರೋಕ್ಕಿಂತ ಮುಂಚೆ ಪ್ರದೀಪ್ ಅವರೇ, ಖಂಡಿತ ನನಗೆ ನಂಬಿಕೆ ಇರಲಿಲ್ಲ. ನಾನು ಮಾಡಿದ್ದು 2 nights ಐ ಆ್ಯಕ್ಟೆಡ್. ಐ ಡಿಂಟ್ ನೋ ವಾಟ್ ಇಸ್ ದ ಸ್ಟೋರಿ, ಬಟ್ ಆ ಪಾತ್ರ ಕೊಟ್ಟಿದ್ರು. ಈ ನಮ್ಮಲ್ಲಿ ಏನಾಗುತ್ತೆ, ಒಂದ್ಸಲ ನೀವು ಏನಾದರೂ ಒಂದು ಪಾತ್ರ ಮಾಡಿದ್ರೆ ಸೀಲ್ ಹಾಕಿ ಮುಗಿಸ್ಬಿಡ್ತಾರೆ. ಈ ಹೀರೋಯಿನ್ ಒಬ್ಬನ ಪಾತ್ರ ಮಾಡಿದ್ದು ದೊಡ್ಡ ತಪ್ಪಾಗಿಲ್ಲ. ವೆಬ್ ಸೀರೀಸಲ್ಲಿ ನೀವು ಫಸ್ಟ್ ಟೈಮ್ ನನಗೆ, ಅದಾದಮೇಲೆ ಶ್ರೀರಸ್ತು ಶುಭಮಸ್ತು ಅಂತ ಮಾಡಿ, ಅದಾದಮೇಲೆ ಜನ ನನ್ನನ್ನು ಮೊದಲೇನಂತಿದ್ರು, ಸರ್ ಸಕಲ ಕಾಮಿಡಿ ಮಾಡ್ತೀರಾ, ಯಾರ ಅರ್ಟಲ್ಲಿ ಸಖತ್ತಾಗಿರ್ತೀರಾ ಕೃಷ್ಣೇಗೌಡನಿಗೆ ಅಂತ ಇದ್ದರು. ಸರ್ ನೋಡಿದ್ವಿ ಸರ್,
ನಮ್ಮ ತಂದೆ ನೆನಪಾಗ್ತದೆ ಸರ್. ನನ್ನ ಮಗಳು ಸಾಕು ಬಾ ಎಲ್ಲ ನಡೆಸ್ಕೊಂಡು ಬರೋಕ್ಕೆ ಅಂತ ಹೇಳ್ಬೇಕು. ನನ್ನ ಮಗಳು ಮೆಡಲ್ ನಾನು ಸ್ವಲ್ಪ ತರಲೆ ಪ್ರದೀಪ್ ಚೆನ್ನಾಗಿ. ಸಿ ದಿಸ್ ವಾಸ್ ಎ ವೆರಿ ಪೆಕ್ಯುಲಿಯರ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್. ಒಬ್ಬ ಆ್ಯಕ್ಟ್ರು ಎಲ್ಲ ಕಾಂಪ್ಲಿಮೆಂಟ್ನ ತನಗೆ ತಗೊಳ್ತಾನೆ, ನಿಜವಾಗ್ಲೂ ಆ ಕಾಂಪ್ಲಿಮೆಂಟ್ ತನಗಲ್ಲ, ತಾನು ಮಾಡಿದ ಪಾತ್ರ. ಈ ಭ್ರಮೆಯಲ್ಲಿದ್ದವರೆಲ್ಲ ನಾವು ತುಂಬ ಅನುಭವಿಸ್ತೀವಿ. ಜನ ನಮ್ಮನ್ನು ಏನು ನೋಡ್ತಾರೋ ಹಾಗೆ ನಾವು ಅಂತ ಅಂದ್ಕೊಳ್ತಾರೆ. ಇವತ್ತು ನಾನು ನೋಡಿದಾಗ ನನಗೆ ಅನಿಸ್ತು ಎವ್ರಿ ಒನ್ ಹ್ಯಾಸ್ ಡನ್ ಜಸ್ಟಿಸ್ ಟು ದಟ್ ರೋಲ್ ಆ್ಯಂಡ್ ಹೂ ಎವರ್ ಹ್ಯಾಸ್ ರಿಟರ್ನ್ ಹ್ಯಾಸ್ ಪುಟ್ ಹಿಸ್ ಲೈಫ್ ಇನ್ ಟು ಇಟ್ ಆಸ್ ಅ ರೈಟರ್. ತುಂಬ ಜನ ನನಗೊಬ್ಬ ನಗೆಯಪ್ಪ ಕಲಾವಿದ ಒಂದು 42 ಸಿನಿಮಾ ಮಾತ್ರ ಬರ್ತಿದ್ದೀನಿ. ಹಾಲುಂಡ ತವರಿಂದ ಕೋತಿಗಳು ಸರ್ ಕೋತಿಗಳವರೆಗೂ ನಾನು ಬರ್ತಿದ್ದೆ. ಶ್ರೀನಿಧಿಗೆ ಒಂದು ಮಾತು ಹೇಳ್ತಾರೆ, ಅವ್ರು ಹೇಳ್ತಿದ್ರು, ಆ ಜೆರಾಕ್ಸ್ ಅಂಗಡಿ ಇದ್ದಲ್ಲ ನನ್ನ ಮನೆ ಅಲ್ಲೇ, ಈ ಚಾಮರಾಜಪೇಟೆ ಅಂತದ್ದು ಸರ್. ನಮ್ಮನೆ ಸೆಂಟ್ರು, ಎಡಕ್ಕೆ ಶಂಕರ ಮಠ, ತಿಳಿ ಸಾರು, ನೀರು ಮಜ್ಜಿಗೆ, ಬಲ್ಗಡೆ ಕೆಂಪೇಗೌಡ ನಗರ, ಮುದ್ದೆ ಬಾಡು, ಟೈರು ಟೂಬು ಟವಲ್ಲು. ಸ್ವಲ್ಪ ಫಸ್ಟ್ ರೋಡಿಗೆ ಬಂದರೆ ಯಾರೇ ಹೈ ಕ್ಯಾ ಕಬಾಬೆ ಕಬಾಬೆ ಹೈ ಕ್ಯಾ, ಈ ಮಿಕ್ಸ್ಚರ್ಗಳ ಮಧ್ಯೆ ಬೆಳೆಯೋದಿದೆಯಲ್ಲ, ಇದೇ ಒಬ್ಬ ಮನುಷ್ಯನಿಗೆ, ಒಂದು ರೈಟರ್ ಆಗಲಿ ಕಲಾವಿದನಿಗೆ ಕೊಡುವಂಥ ಶಕ್ತಿ. ಐ ಆಮ್ ವೆರಿ ಗ್ಲ್ಯಾಡ್ ದಟ್ ನಿಮಗೆ ಅದೇ ಜಾಗ ಸ್ಫೂರ್ತಿ ಕೊಟ್ಟಿದೆ ಅಂತ. ಒಂದು ಈ ಜೆರಾಕ್ಸ್ ಬಗ್ಗೆ ಹೇಳೋದಾದರೆ, ನಾವು ಇಷ್ಟೊಂದು ಸಿನಿಮಾ ಬರೀತಾ ಇದ್ದೀವಿ. ನಾವು ಇವಾಗ ನೆನ್ನೆ ಯಾರು ನನ್ನ ಫ್ರೆಂಡ್ ಬಂದಾಗ ದಯವಿಟ್ಟು ಬೇಡಪ್ಪ, ದುಡ್ಡು ಜಾಸ್ತಿ ಇದ್ದರೆ ಯಾವ್ದಾರ ಅನಾಥಾಶ್ರಮ ಕೊಟ್ಟು ಸಿನಿಮಾ ಮಾಡಬೇಡ ನೀನು. ಬಿಕಾಸ್ ನಾನು 3 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, ಯಾವುದೂ ರಿಲೀಸ್ ಆಗಿಲ್ಲ. ದಟ್ ಈಸ್ ಅವರ್ ಇಂಡಸ್ಟ್ರಿ. GS ಸದಾಶಿವ ಅವರ ಸಿಕ್ಕು ಅನ್ನೋ ನಾಟಕ 500 ಶೋ ಮಾಡಿದ್ದೀನಿ, ಸಿನಿಮಾ ಮಾಡಿದ್ದೀನಿ, ಸಿನಿಮಾ ಇನ್ನೂ ರಿಲೀಸ್ ಮಾಡೋಕ್ಕಾಗಿಲ್ಲ. ಮೊಟ್ಟ ಮೊದಲನೇ ನಾಟಕ ಮ್ಯಾಂಚೆಸ್ಟರ್, ಲಂಡನ್ನಲ್ಲಿ ಅವ್ರು ಕರೆದು ನಮ್ಮ ಹತ್ರ ಮಾಡಿಸಿದ್ರು. ಅಂದರೆ ನಮ್ಮಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ. ವಿ ಆರ್ ಅಹೆಡ್ ಆಫ್ ಟೈಮ್. ಸಿ ಯುವರ್ ಜೆರಾಕ್ಸ್ ಈಸ್ ಅಹೆಡ್ ಆಫ್ ಟೈಮ್. ದ ಥಿಂಕಿಂಗ್ ಪ್ಯಾಟರ್ನ್ ಈಸ್ ಅಹೆಡ್ ಆಫ್ ಟೈಮ್. ದಟ್ ಇಟ್ ಸೆಲ್ಫ್ ಈಸ್ ಅವರ್ ಪ್ರಾಬ್ಲಮ್. ನೀವು ಜನರನ್ನ ಕನ್ವಿನ್ಸ್ ಮಾಡ್ಬೋದು, ಕತೆ ಹೇಳೋ ಡೈರೆಕ್ಟ್ರ್ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಏನಿದೆ ಸರ್, ಜನ ಒಪ್ಕೊಳ್ಳಲ್ಲ ಸರ್, ಲಾಜಿಕೇ ಇಲ್ಲ ಸರ್ ಅಂದ್ಬಿಡ್ತಾರೆ. ಸಿ ಲಾಜಿಕ್ನ ಡಿಸೈಡ್ ಮಾಡೋದು ಜನ. ನಾವು ವಿ ಆರ್ ರೆಸ್ಟ್ರಿಕ್ಟೆಡ್ ಟು ದಟ್ ಇಂಡಸ್ಟ್ರಿ. ಅದಕ್ಕೆ ನೋಡಿ, ನಾನು ಮಾಡಿದ ನಾಟಕಗಳು ಉದ್ಭವ, ಬೇಲಿ ಮತ್ತು ಹೊಲ, ಮಳೆ ನಿಲ್ಲುವವರೆಗೂ, ಸಿಕ್ಕು ಎಲ್ಲ ಸಿನಿಮಾ ಆಗಿದೆ, ಕೆಲವು ರಿಲೀಸ್ ಆಗಿದೆ. ಈ ವೆಬ್ ಸೀರೀಸ್ ಅನ್ನೋ ಕಾನ್ಸೆಪ್ಟೇ ಭಾಳ ಬ್ಯೂಟಿಫುಲ್ ಥಿಂಗ್. ನಾವು ಸಿನಿಮಾ ಮಾಡೋಕ್ಕಾಗದೇ ಇರ್ಬೋದು, ನಾಟಕ ಗೊತ್ತೇ ಇದೆ, ಒಂದು ನಿಮಿಷ ಪುರ್ಸತ್ತಿಲ್ಲ, ಒಂದು ಪೈಸಾ ಇನ್ಕಮ್ ಇಲ್ಲ, ಮಾಡ್ತಾ ಇರ್ಬೋದು ಭಾಳಷ್ಟು ವರ್ಷ. ಈ ವೆಬ್ ಸೀರೀಸ್ ಅನ್ನೋದು ನಮ್ಮಂಥ ಈ ಥಿಂಕಿಂಗಿಗೆಲ್ಲ ಒಂದು ಲೆಟ್ಔಟ್ ಸಿಗುತ್ತೆ. ಆ್ಯಂಡ್ ನನಗೆ ಇವತ್ತು ನೋಡಿದಾಗ ಅನಿಸಿದೆ, ನಮ್ಮ ಈ ವೆಬ್ ಸೀರೀಸ್ಗೆ ತುಂಬ ಒಳ್ಳೆ ಆಡಿಯನ್ಸ್ ಇದೆ, ಇದಕ್ಕೆ ತುಂಬ ಒಳ್ಳೆ ಸ್ಕೋಪ್ ಇದೆ. ಆಮೇಲೆ ಏನು ಹೊಸ ನೋಡಿದ್ನಪ್ಪ ನಿಮ್ಮಲ್ಲಿ ಅಂತಂದರೆ, ಪ್ರತಿ 12 ಕಿಲೋಮೀಟರ್ಗೆ ಕರ್ನಾಟಕದಲ್ಲಿ ನಮ್ಮ ಡೈಲೆಕ್ಟ್ ಚೇಂಜ್ ಆಗುತ್ತೆ. ಬೆಂಗಳೂರಿನವ್ರು ಮಾತಾಡೋದು ಹೆಂಗೆ, ಯಶವಂತಪುರದವ್ರು ಮಾತಾಡೋದು ಹೆಂಗೆ, ರಾಮನಗರದವರು, ಚನ್ನಪಟ್ಟಣದವರು, ಮಂಡ್ಯದವರು, ಮಳವಳ್ಳಿಯವರು ಮಾತಾಡೋದು ಹೆಂಗೆ, ಹೋಗಮ್ಮ ಬರಮ್ಮ, ಈ ಭಾಷೆಯನ್ನು ನೀವು ಚೇಂಜ್ ಮಾಡಿಬಿಟ್ರೆ ನೀವು ಇನ್ನೂ 50 ವರ್ಷ ಸಿನಿಮಾ ಮಾಡಬೇಕು. ಇವತ್ತು ನೀವು ಅದನ್ನು ಬಳಸಿರಿ, ಮಳವಳ್ಳಿ ಭಾಷೆ ಅಂತ ಕರಿತೀವಿ. ತುಂಬ ತುಂಬ ಚೆನ್ನಾಗಿ ಬಳಸಿದಿರಿ ಆ ಮಳವಳ್ಳಿ ಭಾಷೆಯನ್ನು. ಅದು ಇಮಿಟೇಟ್ ಮಾಡೋದಲ್ಲ, ನೀವೇ ನಿಜವಾಗ್ಲೂ ಆ ಮಾತನ್ನು ಹೇಳ್ತಾ ಇದ್ದಾರೆ. ಬಹುಶಃ ಮೋಹಪ್ರಕಾಶ್ ಸಿಕ್ಕಿದ್ರೆ ನಾನು ಹೇಳಬೇಕು, ತುಂಬ ಚೆನ್ನಾಗಿ ಎಲ್ಲರೂ ಆ ಭಾಷೆನ ಬಳಸಿದ್ದೀರಿ. ಒಂದು ಭಾಷೆಯನ್ನು ಬಳಸಿದ್ದೀರಿ, ಅದು ನಮಗೆ ಹಳೇದಲ್ಲ, ಸಿನಿಮಾಗೆ ಹಳೆ ಹೊಸದು. ಈ ಥರದ್ದು ಭಾಳಷ್ಟು ವಸ್ತು ನಮ್ಮ ಸುತ್ತಮುತ್ತಲೂ ಇದೆ. ಇನ್ನೊಂದು ಭಾಳ ವಿಶೇಷವಾದ್ದು ದ ಟೆಕ್ನಿಕಲ್ ಕ್ರೂ. ಆ್ಯಂಡ್ ಬಹುಶಃ ಪ್ರದೀಪ್ ಅಂತವರು ZEE5 ಇರೋದ್ರಿಂದ, ಪ್ರದೀಪ್ ಅಂತವ್ರಿಗೆ ನಾವು ಒಂದು ಕತೆ ಹೇಳಿದ್ರೆ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ. ನಮಗೆ ಭಾಳ ತೊಂದರೆ ಇರೋದು ನಮ್ಮ ರೈಟ್ರಿಗೆ, ಕತೆ ಎಲ್ಲ ಹೇಳಿದ್ಮೇಲೆ ಏನು ಕಾಮಿಡಿನೇ ಇಲ್ವಲ್ಲ ಸರ್ ಅಂತ. ಅದು ನಾವು 500 ಶೋ ಮಾಡಿರ್ತೀವಿ ಕಾಮಿಡಿನ. ಅಂದರೆ ಆ ಥರದವ್ರ ಜೊತೆ ತಪ್ಪು ಅಂತ ಹೇಳಲ್ಲ, ಅವರ ಎಜುಕೇಷನ್ನು, ಅವರ ಲರ್ನಿಂಗು ಜೆರಾಕ್ಸ್ ಟು ಜೆರಾಕ್ಸ್. ತೆಲುಗು ಪಿಕ್ಚರು ತಮಿಳ್ ಮಾಡೋದು, ತಮಿಳ್ನ ತೆಲುಗು ಹೀಗೆ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರಿಗೆ ಒರಿಜಿನಲ್ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಬಟ್ ಇವತ್ತು ನಿಮ್ಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಟೈಟ್ಲು ಜೆರಾಕ್ಸ್ ಇರ್ಬೋದು, ಇದರಲ್ಲಿ ಯಾವುದೂ ಜೆರಾಕ್ಸ್ ಇಲ್ಲ.
ಇದು ಒರಿಜಿನಲ್, ಇದು ರಿಯಲ್ ಒರಿಜಿನಲ್ ನೇಟಿವ್ ಅಂತ ಹೇಳ್ತೀವಲ್ಲ, ಇಟ್ಸ್ ಎ ನೇಟಿವ್ ಫಿಲ್ಮ್. ಐ ಥ್ಯಾಂಕ್ ಎವ್ರಿಬಡಿ ಆ್ಯಂಡ್ ಐ ಥ್ಯಾಂಕ್ ಪ್ರದೀಪ್ ಎಸ್ಪೆಷಲಿ ಫಾರ್ ಟ್ರೈಂಗ್ ಟು ಬ್ರಿಂಗ್ ಸಮಥಿಂಗ್ ನ್ಯೂ ಇನ್ ಟು ದ ಆಲ್ರೆಡಿ ಓಲ್ಡ್ ಸಿಸ್ಟಮ್. ಇಟ್ಸ್ ವೆರಿ ಡಿಫಿಕಲ್ಟ್, ನನಗೆ ಗೊತ್ತಿದೆ, ತುಂಬಾ ಕಷ್ಟ ಆಗುತ್ತೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಬರ್ಬೋದೇನಪ್ಪ ಗೊತ್ತಾಗ್ತದೆ. ಎಲ್ರಿಗೂ ನಮಸ್ಕಾರ. ನಮ್ಮ ರಿಚರ್ಡ್ ಅಣ್ಣ ಮಾತಾಡಿದ್ಮೇಲೆ ಈಗ ಮಾತಾಡೋಕ್ಕೆ ಭಯ ಆಗ್ತದೆ ನನಗೆ. ಭಾಳ ಸೀರಿಯಸ್ ಆಗಿ ಏನೇನು ಹೇಳ್ಬಿಟ್ರಲ್ಲ ಗೊತ್ತಾಗ್ತಾ ಇಲ್ಲ. ಇಲ್ಲ ನೀವು ಕರೆಕ್ಟಾಗಿ ಹೇಳಿದ್ರು ಅಂತ ಅನ್ಕೋತೀನಿ. ಏನಪ್ಪ ಇರಲಿ, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸಿಕ್ಕಾಬಿಟ್ಟೆ ಖುಷಿ ಆಗ್ತದೆ. ಆಗಲೇ ಪಾಯಲ್ ಅವ್ರು ಹೇಳ್ದಂಗೆ ಮೊದಲೇ ಫೋನ್ ಬಂದಾಗ ಗಣೇಶ್ ಅವ್ರು ಫೋನ್ ಮಾಡಿದರು. ಡಾಲಿ ಪಿಕ್ಚರ್ಸ್ ಅವರು ಮತ್ತು ಶ್ರೀನಿಧಿ ಅಂದ್ಕೊಂಡು ಓಕೆ 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 ಅಣ್ಣ ಓಕೆ 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 ಅಂದರೆ ಅಷ್ಟು ಖುಷಿ. ಯಾಕಂದರೆ ಅವರು ಡಾಲಿ ಸರ್ ಯಾವಾಗಲೂ ಹೇಳ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ, ಮತ್ತು ಅದ್ರ ಜೊತೆಗೆ ಕರೆದ ಅವಕಾಶನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ ಎಲ್ರಿಗೂ. ಯಾವಾಗಲೂ ಮರೆಯೋಕ್ಕಾಗಲ್ಲ, ಯಾಕಂದರೆ ದೊಡ್ಡವ್ರ ಜೊತೆ ಕೆಲಸ ಮಾಡಬೇಕು ಅಂತ ಸಿಕ್ಕಾಬಿಟ್ಟೆ ಇಷ್ಟ ಇರುತ್ತೆ, ಒಳ್ಳೊಳ್ಳೆ ಕಥೆಗಳು ಬರಬೇಕು ಅಂತ ಇಷ್ಟ ಇರುತ್ತೆ. ಎಲ್ಲ ಕೂಡು ಬಂದಾಗ ಮೇ ಬಿ ಇಂಥ ಅವಕಾಶ ಸಿಗುತ್ತೆ ಅಂತ ಅನಿಸುತ್ತೆ. ತುಂಬ ಖುಷಿ ಆಗ್ತದೆ ಡಾಲಿ ಅಣ್ಣ ಮತ್ತು ಶ್ರೀನಿಧಿ ಅವರೇ. ಥ್ಯಾಂಕ್ ಯು ಸೊ ಮಚ್. ಆಗಲೇ ಹೇಳಿದ್ರಿ ಬಾಲ್ಯ ಸ್ನೇಹಿತರು ಅಂತ, ಇನ್ಮೇಲೆ ನನ್ನನ್ನು ಬಾಲ್ಯ ಸ್ನೇಹಿತರೆ ಅಂದ್ಕೊಳ್ಳಿ, ಪರವಾಗಿಲ್ಲ. ಒಂದು 8-10 ದಿನ ಕೆಲಸ ಮಾಡಿದ್ದೀವಿ. ಪ್ರದೀಪ್ ಅಣ್ಣ ಹೇಳ್ತಾ ಇದ್ರು, ಅಂದರೆ ಯಾರ್ಯಾರು ಕೆಲಸ ಮಾಡಿಲ್ಲ ಅವ್ರನ್ನೆಲ್ಲ ಸೇರಿಸಿ ಕೆಲಸ ಮಾಡಿಸ್ತಾ ಇದೀವಿ. ನಾನು ಯಾರ ಜೊತೆನೂ ಮಾಡಿಲ್ಲ ಅಣ್ಣ. ನೆಕ್ಸ್ಟಿಂದ ನನ್ನನ್ನು ಬೇರೆಯವ್ರ ಜೊತೆ ಎಲ್ಲ ಸೇರ್ಸಕ್ಕೆ ಒಂದು ಪ್ರಯತ್ನ ಪಡಿ. ಮತ್ತು ಡೈರೆಕ್ಷನ್ ಟೀಮ್ ಬಗ್ಗೆ ಹೇಳ್ಬೇಕು, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್. ಅಂದರೆ ಒಂದು ನಿಮಿಷನೂ ವೇಸ್ಟ್ ಮಾಡ್ತಾ ಇರಲ್ಲ, ಅದ್ಭುತವಾಗಿ ಕೆಲಸ ಮಾಡ್ತಾಯಿದ್ರು. ಥ್ಯಾಂಕ್ ಯು ಸರ್. ಸಿಕ್ಕಾಪಟ್ಟೆ 5ನೇ ಎಪಿಸೋಡಲ್ಲಿ ನಾನೇ ಇರುವಂತ ನೋಡಿ. ಇಲ್ಲ, ತುಂಬ ಒಳ್ಳೆ ಪ್ರಯತ್ನ. ದೊಡ್ಡ ಪ್ರಾಜೆಕ್ಟಲ್ಲಿ ನನಗೂ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಮತ್ತು G5 ಅವ್ರಿಗೆ, ನಮ್ಮ ಪ್ರದೀಪ್ ಅಣ್ಣಂಗೆ, ಸನಾಲ್ ಅಣ್ಣಗೆ ತುಂಬ ಥ್ಯಾಂಕ್ಸ್. ಕಲಾವಿದರನ್ನ ಹುಡುಕಿ ತಗೋತಾ ಇದ್ದಾರೆ, ಒಳ್ಳೊಳ್ಳೆ ಪ್ರತಿಭೆ ಇರೋರನ್ನ ಹಾಕೋತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಮಾತಾಡೋಕ್ಕಾಗುತ್ತೆ ಗೊತ್ತಿಲ್ಲ ನನಗೆ ಇಷ್ಟು ಜನಗಳ ಮಧ್ಯದಲ್ಲಿ. ಬಹುಶಃ ಕೆಲಸದ ಮೂಲಕ ಎಲ್ರಿಗಿಂತ ಚಿಕ್ಕವನು ಅನ್ಸುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸ್ಪೆಷಲಿ ಐ ಸ್ಟಾರ್ಟ್ ವಿತ್ ಪ್ರದೀಪ್ ರು. ನಾನು ರೇಡಿಯೋದಲ್ಲಿದ್ದೆ 14 ವರ್ಷ, ಬಿಟ್ಟು ಏನೋ ಮಾಡಬೇಕು ಮ್ಯೂಸಿಕಲ್ಲಿ ಅಂತಿದ್ದ ಟೈಮಿಗೆ ಕರೆಕ್ಟಾಗಿ ನಂಗೆ ಇದು ಬಂದಿದ್ದಷ್ಟೇ ಅಲ್ಲ, ಲೈಕ್ ಎಂಥ ಪ್ರಾಜೆಕ್ಟ್. ಐ ಮೀನ್ ಡಾಲಿ ಸರ್ ಅವರ ಪ್ರಾಜೆಕ್ಟ್ ಮತ್ತು ವೆಬ್ ಸೀರೀಸ್. ನಾನು ಇದಕ್ಕೂ ಮುಂಚೆ ಸಣ್ಣ ಎಕ್ಸ್ಪೀರಿಯನ್ಸ್ ಇತ್ತು. ಅಫ್ಕೋರ್ಸ್ ಆಲ್ ಥ್ಯಾಂಕ್ಸ್ ಟು ಪ್ರದೀಪ್ ರೋಸ್ ಸಖತ್ ಇದರಲ್ಲಿ. ನಾಗಭೂಷಣ್ ಅವ್ರ ಹನಿಮೂನ್ಗೆ ನಾನು ಸೌಂಡ್ ಡಿಸೈನ್ ಆಗಿ ಮತ್ತು ಅವ್ರದ್ದು ಇನ್ನೊಂದು ವೆಬ್ ಸೀರೀಸ್ಗೆಲ್ಲ ಮ್ಯೂಸಿಕ್ ಕೂಡ ಮಾಡಿದ್ದೆ ನಾನು. ಅವರ ಟೈಮಿಂಗಲ್ಲಿ ನನಗೆ ತುಂಬ ಫ್ಯಾನ್ ಆಗಿದ್ದೆ. ಅವಾಗ ನಾಗಭೂಷಣ್ ಅವ್ರಿಗೆ ನಾನು ಅಷ್ಟು ಟೈಮಿಂಗ್ ನಾನು ಇದುವರೆಗೂ ಅಲ್ಲಿವರೆಗೂ ಅಷ್ಟು ನೋಡೇ ಇರಲಿಲ್ಲ. ಅಷ್ಟು ಒಳ್ಳೆ ಫ್ಯಾನ್ ಆಗಿದ್ದೆ ಅವ್ರ ಆ್ಯಕ್ಟಿಂಗಿಗೆ. ಅವರು ಪ್ರದೀಪ್ ಬ್ರೋ ಅಂಡ್ ದೆನ್ ಡಾಲಿ ಸರ್ ಅಂಡ್ ದೆನ್ ಶ್ರೀನಿಧಿ ಅವರು. ನಾವು ಅವ್ರು ಹೇಳ್ತಿರ್ತೀವಿ, ಸ್ವಲ್ಪ ದಿನದ ಮುಂಚೆ ತಾನೇ ಮಾತಾಡಿದ್ವಿ ನಾವು. ಇದಕ್ಕೆ ನಾನು ಮ್ಯೂಸಿಕ್ ಮಾಡಬೇಕು ಅನ್ನೋದು ತುಂಬ ಕೊನೆ ಸ್ಟೇಜಲ್ಲಿ ನನಗಿದಾಯಿತು. ಲಿಟರಲಿ 20 ಡೇಸಲ್ಲಿ 20-25 ಡೇಸಲ್ಲಿ ಮುಗಿಸ್ಬೇಕಾಗ್ತಿದ್ದಿಲ್ಲ. ಸಡನ್ ಆಗಿ ಇಷ್ಟೊಳ್ಳೆ ವೇದಕ್ಕೆ ನಾನು ಇವತ್ತು ಕೂತಿದ್ದೀನಿ ಅಂತ. ಐ ಮೀನ್ ಸಾರಿ, ನಾನು ಏನಾದ್ರು ಬೇರೆ ಮಾತಾಡ್ತಿದ್ದೆ. ಬಟ್ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಒಂದು ಫಾರ್ಮೆಟ್ ಅಂತ ಇರುತ್ತೆ ವೆಬ್ ಸೀರೀಸ್ಗೆ ಅಥವಾ ಸಿನಿಮಾಗೆ ಅಂತ. ಬಟ್ ಇದರಲ್ಲಿ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಿದೀವಿ. ಆಲ್ ಥ್ಯಾಂಕ್ಸ್ ಟು ಪ್ರದೀಪ್ ಬ್ರೋ. ಅವರು ಅವರಿರೋ ಪೊಸಿಷನ್ ಅಲ್ಲಿ ಕೂರೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಸೀನ್ಗೂ ಕೂರ್ತಾರೆ, ಪ್ರತಿಯೊಂದು ಮ್ಯೂಸಿಕ್ ಮಿಕ್ಸ್. ಇವತ್ತು ಬೆಳಗ್ಗೆ ಮಿಕ್ಸ್ ಮಾಡಿ ಬಂದಿದ್ದೀವಿ. ಆಲ್ ಥ್ಯಾಂಕ್ಸ್ ಟು ಹಿಮ್. ಅವ್ರ ಡೈರೆಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಒಳ್ಳೆ ಬ್ಲೆಂಡಲ್ಲಿ ಮ್ಯೂಸಿಕ್ ಮಾಡಿದೀವಿ. ಅಂಡ್ ಐ ಶುಡ್ ನಾಟ್ ಫರ್ಗೆಟ್, ನಮ್ಮ ಟೀಮಲ್ಲಿ ಕಲ್ಯಾಣ್ ಮಂಜುನಾಥ್ ಅಂತ ನನ್ನ ಟೀಮಲ್ಲಿ ಮತ್ತೆ ಗೋಕುಲ್ ಅಂತ ಇದ್ದಾರೆ. ಸೊ ಆಲ್ ಥ್ಯಾಂಕ್ಸ್ ಟು ದೆಮ್. ಯಾಕೆ ಅಂದ್ರೆ ಇಷ್ಟು ಶಾರ್ಟ್ ಟೈಮಲ್ಲಿ ಮುಗಿಸೋದಕ್ಕೆ ಕಾರಣ ಅವರೇ. ಆ್ಯಂಡ್ ಐ ಹೋಪ್ ನನ್ನ ಇಷ್ಟು ವರ್ಷದ ಕಲಿಕೆ ಎಲ್ಲರೂ ಇದರಲ್ಲಿ ಯೂಸ್ ಆಗಿದೆ ಅಂತ. ಬಿಕಾಸ್ ಅದು ಸೀನ್ಗಳು ಹಂಗೆ ಮಾತಾಡ್ತಾ ಇತ್ತು ನನಗೆ. ಸೊ ಪ್ರತಿಯೊಂದು ಎಪಿಸೋಡಲ್ಲೂ ಕ್ಲೈಮ್ಯಾಕ್ಸ್ ಥರನೇ ಕೊನೆ ದೃಶ್ಯಗಳನ್ನ ನಾವು ಸ್ಕೋರ್ ಮಾಡೋವಂಥ ಸ್ಕೋಪ್ ಇತ್ತು ನನಗೆ. ಥ್ಯಾಂಕ್ಸ್ ಟು ಶ್ರೀನಿಧಿ, ಥ್ಯಾಂಕ್ ಯು ಪ್ರದೀಪ್ ಅವರು. ಧನಂಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಕೂತ್ಕೊಂಡಿದ್ದೀನಿ ಅಷ್ಟೇ, ಸಾಕು ನನಗೆ ಗೊತ್ತಿಲ್ಲ. ಮಲ್ಲೇಶ್ವರ ನಾನು ಕರೆದ್ರೆ ಆಲ್ರೆಡಿ ಜಿಮ್ಶಾಕಿಂತ 4 ಜನ ಆಗಿದೆ. ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಡಾಲಿ ಪಿಕ್ಚರ್ಸ್ ಆಮೇಲೆ ಕನ್ನಡ ದೇಶ ಎಲ್ಲ ನಮ್ಮ ಅಣ್ಣಂದ್ರೆ ಥ್ಯಾಂಕ್ ಯು. ಮೈಸೂರಿಂದ ಮಲ್ಲೇಶ್ವರ್ಗೆ ಡಾಲಿ ಪಿಕ್ಚರ್ಸ್ ಏನು ಮಾಡಿದ್ರು ನಾನು ಇರ್ತೀನಿ. ಆಮೇಲೆ ಪ್ರತಿಯೊಬ್ಬ AD ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಥ್ಯಾಂಕ್ ಯು. ಫಸ್ಟ್ ನಾನು ವೆಬ್ ಸೀರೀಸಲ್ಲಿ ಮಾಡ್ತಿರೋದು ಭಾಳ ಖುಷಿ ಇದೆ. ಯಾಕಂದ್ರೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತಿಗೆ ನೋಡ್ಬೇಕಾದ್ರೆ ನಾನು ಆ್ಯಕ್ಟಿಂಗ್ ಮರ್ತ್ಬಿಟ್ಟಿದ್ದೆ. ನಾನು ಆ್ಯಕ್ಟರ್ ಅಂದ್ಕೊಂಡು ಅಷ್ಟು ಎಂಟರ್ಟೈನ್ಮೆಂಟ್ ಇತ್ತು. ಆಮೇಲೆ ನನ್ನ ಫ್ರೆಂಡ್ಸ್ ಸ್ವಲ್ಪ ಜನ ಇದ್ದಾರೆ, ಏನು ಕಳಿಸಿದ್ರು ಒಂದು ತಂಬು ಆಗ್ತಿರಲಿಲ್ಲ. ಇದೆಲ್ಲ ನನಗೆ ಕಳಿಸ್ತಾ ಇದ್ದಾರೆ ಕಂಟೆಂಟ್ನ. ಸೊ ಅಲ್ಲಿ ಭಾಳ ಖುಷಿ ಆಯಿತು. ತುಂಬ ಎಂಟರ್ಟೈನಿಂಗ್ ಇರುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮುಂದೆ ಒಂದು ರಿಕ್ವೆಸ್ಟ್, ಪ್ರಕಾಶ್ ಅವರು ತಾಯಿ ಹಾಕೊಂಡು ಕಣ್ಣು ಮುಚ್ಬಿಟ್ಟು ನಾನು ಮಾತಾಡ್ತಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಎಲ್ಲರ ಜೊತೆ ಮಾತಾಡಬೇಕು ಅಂದರೆ ಸ್ವಲ್ಪ ಭಯ ಆಗ್ತದೆ. ಮೊದಲನೇದಾಗಿ ಶ್ರೀನಿಧಿ, ಡಾಲಿ ಸರ್, RJ ಪ್ರದೀಪ ಸರ್ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವಕಾಶ ಕೊಟ್ಟಿದ್ದಕ್ಕೆ.
ಶ್ರೀನಿಧಿ ಅವರು ಮೊದಲು ನರೇಟ್ ಮಾಡಿದಾಗ ಆ್ಯಕ್ಚುಲಿ ಅದನ್ನ ನೀವು ಒಂದು ಪಾಡ್ಕಾಸ್ಟ್ ಅಥವಾ ಆಡಿಯೋ ಬುಕ್ ಮಾಡಿದ್ರೆ ಅದು ತುಂಬ ಮಜಾ ಇದೆ. ಅವ್ರು ನರೇಟ್ ಮಾಡ್ಬೇಕಾದ್ರೆ ತುಂಬ ಚೆನ್ನಾಗಿತ್ತು ಕೇಳೋಕ್ಕೆ. ಸೊ ಅದನ್ನ ವಿಜುವಲಿ ಹೆಂಗೆ ತರೋದು ಅನ್ನೋದೇ ಸ್ವಲ್ಪ ಚಾಲೆಂಜ್ ಇತ್ತು. ಸೊ ಅದಕ್ಕೆ ನಮ್ಮ ಡೈರೆಕ್ಷನ್ ಟೀಮು, ಪ್ರೊಡಕ್ಷನಿಂದ ನಮ್ಮ ಮುರಳಿ ಅವರು, ಚೇತನ್ ಅವರು, ತೇಜಸ್ ಅವ್ರಿಗೆಲ್ಲ ತುಂಬ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಸನಲ್ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪ್ಲಸ್ ನೀವು ಎಲ್ಲ 3 ಎಪಿಸೋಡ್ ನೋಡಿದ್ರಿ. ಸೊ ನಮಗೆ ಶೂಟ್ ಮಾಡ್ಬೇಕಾದ್ರೂ ಆ್ಯಕ್ಚುಲಿ ಇನ್ನು ಮೂರನೇ ಎಪಿಸೋಡ್ ಅದರಿಂದ ಜಾಸ್ತಿ ಬರುತ್ತೆ ಆ್ಯಕ್ಷನ್ ಎಲ್ಲ. ಸೊ ಶೂಟ್ ಮಾಡ್ಬೇಕಾದ್ರೆ ರಿಯಲ್ ಯಾರು ಡೂಪ್ಲಿಕೇಟ್ ಯಾರು ಅಂತ ನಮಗೂ ಕನ್ಫ್ಯೂಸ್ ಆಗ್ತದೆ. ಎಷ್ಟೊಂದು ಸತಿ ಆ್ಯಕ್ಟರ್ಗಳು ಮಾಡ್ಬೇಕಾದ್ರೂ ಯಾವ ಡೈಲಾಗ್ ಇದು ರಿಯಲ್ ಪೊಲೀಸ, ಡೂಪ್ಲಿಕೇಟ್ ಪೊಲೀಸ, ರಿಯಲ್ ಪ್ರಕಾಶನ, ರಿಯಲ್ ಸುಜಿನ, ನಿಜವಾಗ್ಲೂ ಕನ್ಫ್ಯೂಸ್ ಆಗ್ತಾ ಇತ್ತು. ಸೊ ನಮ್ಗೆ ಅದು ಒಂದೊಂದ್ಸತಿ ಲಾಜಿಕ್ ಇಲ್ಲದೆ ನೋಡಿದ್ರೆ ಮಜಾ ಅನ್ಸುತ್ತೆ. ಸೊ ಅದು ಇನ್ನು ಮುಂದೆ ಹೋಗ್ತಕ್ಕ ಚೆನ್ನಾಗಿದೆ ಅದು. ಸೊ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಪ್ಲಸ್ ನಮ್ಮ ಸಿನಿಮಾಟೋಗ್ರಫಿ ತಂಡದಿಂದ ಬಾಲ, ಆಮೇಲೆ ಶಶಿ, ಆಮೇಲೆ ಫೋಕಸ್ ಕುಮಾರ್, ಆಮೇಲೆ ಸಂತು ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಡೈರೆಕ್ಷನ್ ಟೀಮ್ ಅವ್ರಿಗೆ ದಯವಿಟ್ಟು ಒಂದು ಚಪ್ಪಾಳೆ ಕೊಡಿ. ಅವರು ಡೇ ನೈಟ್ ಎಲ್ಲ ಕೆಲಸ ಮಾಡಿದ್ದಾರೆ. ಮತ್ತು ನಾವು ಶೂಟ್ ಮಾಡ್ಬೇಕಾದ್ರೆ ಎಷ್ಟೊಂದು ಕನ್ಫ್ಯೂಸ್ ಆಗ್ತಾಯಿತ್ತು, ಎಷ್ಟೊಂದು ಇದು ಮಾಡ್ಕೊಂಡು ಮಜಾ ಮಾಡ್ಕೊಂಡು ಶೂಟ್ ಮಾಡ್ತಾ ಇದ್ವಿ. ಮತ್ತು ಎಲ್ಲ ಆ್ಯಕ್ಟರ್ಗಳು ಅಷ್ಟೇ ಯಾರೂ ಒಂಥರ ಡೈಲಾಗ್ ಮರೆಯೋದು ಆ ಥರ ಏನೂ ಇರಲಿಲ್ಲ. ಪ್ಲಸ್ ತುಂಬ ಸೀನ್ಗಳು ವಿತೌಟ್ ಡೈಲಾಗ್ಸ್ ಇತ್ತು. ಸೊ ಅಲ್ಲಿ ಅದನ್ನ ಕನ್ವಿನ್ಸಿಂಗ್ ಹೆಂಗೆ ಶೂಟ್ ಮಾಡೋದು, ಅದಕ್ಕೆ ಥ್ಯಾಂಕ್ಸ್ ಟು ಶ್ರೀನಿಧಿಸ್ ರೈಟಿಂಗ್ ಬೇಸಿಕಲಿ. ಸೊ ನಿಮಗೆ ಈ ಸಿನಿಮಾ ಕನ್ವಿನ್ಸ್ ಆಗಿಲ್ಲ ಅಂದರೂ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಇಲ್ಲ ಅಂದರೆ ಬಿಗ್ ಸ್ಕ್ರೀನ್ಗೆ ಯಾವಾಗಲೂ ಪ್ರೇಕ್ಷಕರು ಇದ್ದೇ ಇದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಥಿಯೇಟ್ರಲ್ಲಿ ಇವತ್ತು ಬಹಳ ದೊಡ್ಡ ಬಿಸ್ನೆಸ್ ಇದೆ. ನಾವು ಸಿನಿಮಾ ಮಾಡಬೇಕಾದ್ರೆ ನಾವು ಟಿವಿಗೆ ಮಾಡ್ತೀವಿ, OTT ಮಾಡ್ತೀವಿ ಅಂತೇಳಿ ಸಿನಿಮಾ ಮಾಡಬಾರ್ದು. ಸಿನಿಮಾ ಮಾಡಬೇಕಾದ್ರೆ ನಾವು ಬಿಗ್ ಸ್ಕ್ರೀನ್ಗೆ ಸಿನಿಮಾ ಮಾಡಬೇಕು, ಅದಕ್ಕೆ ಆಡಿಯನ್ಸ್ ಕರ್ಸೋಕ್ಕೇ ಸಿನಿಮಾ ಮಾಡಬೇಕು. ಅದು ಆ ಪ್ರೇಕ್ಷಕ ಇದ್ದೇ ಇದ್ದಾನೆ ಥಿಯೇಟ್ರಿಗೆ ಬರೋಣ. ಅದಕ್ಕೆ ಭಾಳ ದೊಡ್ಡ ಎಕ್ಸಾಂಪಲ್ಗಳೇ ಇದೆ. ಅದರಲ್ಲಿ ಎಲ್ಲೋ ಒಂದು ಕಡೆ ಹೊಸಬರಿಗೆ, ಹೊಸ ಪ್ರತಿಭೆಗಳ ಸಿನಿಮಾಗಳಿಗೆ ಆಡಿಯನ್ಸ್ನ ಕರ್ಕೊಂಬರೋದ್ರಲ್ಲಿ ಒಂದು ಸ್ವಲ್ಪ ನಾವು ಸೋಲ್ತಾ ಇದ್ದೀವಿ. ಐ ಥಿಂಕ್ ಅದು ಕೂಡ ಸರಿ ಹೋಗುತ್ತೆ. ಅದು ಬೇರೆ ಇಂಡಸ್ಟ್ರಿಗಳಲ್ಲಿ ಬಹಳ ಚೆನ್ನಾಗಿ ಆಗ್ತಾ ಇದೆ. ಅದು ನಮ್ಮಲ್ಲಿ ಅದು ಚೇಂಜ್ ಆಗುತ್ತೆ. ಅಂದರೆ ಐ ಥಿಂಕ್ ಈಗ ಸೆಕೆಂಡ್ ಹಾಫ್ ಆಫ್ ದ ಇಯರಲ್ಲಿ ಖಂಡಿತ ಒಂದಿಷ್ಟು ಹೊಸಬ್ರು ಸಿನಿಮಾಗಳಿಗೂ ಆಡಿಯನ್ಸ್ ಟರ್ನ್ಔಟ್ ಆಗ್ತಾರೆ ಅಂತ. ಅಂದರೆ ನಾವು ಆ ಥರದ ಸಿನಿಮಾಗಳು ಮಾಡಬೇಕು. ಆ್ಯಂಡ್ ಎಲ್ಲೋ ಒಂದು ಕಡೆ ಅದನ್ನು ತಲುಪಿಸೋದ್ರಲ್ಲಿ ಒಂದು ಒದ್ದಾಟ ಇದೆಯಲ್ಲ, ಹೊಸ ಮುಖಗಳು ಬಂದಾಗ ಅದನ್ನು ಸಿನಿಮಾ ರೀಚ್ ಮಾಡ್ಸೋಕ್ಕೆ. ಅಂದರೆ ನಾವು ಈ ಬೇಸಿಕ್ ಸಿನಿಮಾಗಳನ್ನ ಬಿಟ್ಬಿಡ್ತಾ ಇದೀವಲ್ಲ. ಈಗ ಒಳ್ಳೆ ಲವ್ ಸ್ಟೋರಿ ಅಂತ ಕೇಳಿದ್ರೆ ನಿಮಗೆ ಯಂಗ್ಸ್ಟರ್ಸ್ಗೆ ಹೊಸ ಒಂದು ಯಂಗ್ ಹೀರೋ, ಯಂಗ್ ಹುಡುಗಿ, ಹೊಸ ಹುಡುಗಿನ ಇಟ್ಕೊಂಡು ಒಂದು ಒಳ್ಳೆ ಲವ್ ಸ್ಟೋರಿ ಮಾಡೋಕ್ಕೆ ನಾವು ಆ ಥರದ ಸಿನಿಮಾ, ಒಂದು ಲವ್ ಸ್ಟೋರಿ ಅಂತಿದಂಗೆ ಒಂದು ಆಡಿಯೋ ಹಿಟ್ ಆಗಬೇಕು. ಸೊ ಒಳ್ಳೆ ಆಡಿಯೋ, ಇನ್ನೊಂದು ಮತ್ತೊಂದು, ಹಂಗೆಲ್ಲ ಏನೋ ಒಂದು ಪ್ಯಾಕೇಜ್ ಆದಾಗ ಎಲ್ಲದೂ ಕೂಡಿದಾಗ ಡೆಫಿನೆಟ್ಲಿ ಅದು ಕೂಡ ಆಗುತ್ತೆ. ಥಿಯೇಟ್ರಿಗೆ ಬರ್ತಾರೆ ಜನ. ಆ್ಯಂಡ್ OTT ಅದು ಇನ್ನೊಂದು ಅದು OTTಗೆ ಅಂತಲೇ ಸಿನಿಮಾ. ಈಗ ಪ್ರದೀಪ್ ಅಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಇವಾಗ ಸೌಂಡ್ ಡಿಸೈನು ಎಲ್ಲದೂ, ಅಥವಾ ನಾವು ಏನೇನು ಇದಕ್ಕೆ ಪ್ಲ್ಯಾನ್ ಮಾಡಿರೋದು ಎಲ್ಲದೂ ನಾವು ಸ್ಮಾಲ್ ಸ್ಕ್ರೀನ್ಗೆ, ಮೊಬೈಲ್ಗೆ ಅಂತಲೇ ಪ್ಲ್ಯಾನ್ ಮಾಡಿದ್ರು, ಬಟ್ ಬಿಗ್ ಸ್ಕ್ರೀನಲ್ಲೂ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಸೊ ನಿಮ್ಗೆ OTT ಸ್ಪೇಸ್ ಬೇರೆ. ಆ್ಯಂಡ್ ನಾ ಹೆಂಗೆ ಯೋಚನೆ ಮಾಡೋದು ಅಂದರೆ, ಈಗ ನಾನು ಹೇಳಿದ್ನಲ್ಲ, ಯಾವುದೋ ಒಂದು ಜಾಗದಲ್ಲಿ ಇದ್ದಾಗ ನಿಮ್ಮ ಕೈಲಿ ಎಷ್ಟಾಗುತ್ತೆ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ, ಏನೇನು ಮಾಡೋಕ್ಕಾಗುತ್ತೆ ಮಾಡಿಬಿಡಿ ಅಂತ. ಸೊ ಈಗ ZEE5 ಥರದ್ದು ಒಂದು ಸಂಸ್ಥೆ ಜೊತೆ ಡಾಲಿ ಪಿಕ್ಚರ್ಸು ಕೈ ಜೋಡಿಸಿ ಒಂದಿಷ್ಟು ಏನೋ ಈ ಥರದ್ದು ಒಂದಿಷ್ಟು ಕೆಲಸಗಳಾಗಿ ಅದರಲ್ಲಿ 100 ಜನ ಕೆಲಸ ಮಾಡ್ತಾರೆ. ಅವ್ರಿಗೆಲ್ಲ ಒಂದು ವೇದಿಕೆ ಸಿಗುತ್ತೆ ಅಂದರೆ ಬ್ಯೂಟಿಫುಲ್ ಅಲ್ವಾ ಅದು. ಶ್ರೀನಿಧಿ ಥರ ಹೆಂಗ್ ಡೈರೆಕ್ಟರ್ಸು, ಅಷ್ಟು ಜನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು, ಅಷ್ಟು ಜನ ಕಲಾವಿದರು. ಸೊ ಆ ಥರದೊಂದು ಅವಕಾಶ ಮಿಸ್ ಮಾಡಬಾರ್ದು. ಸೊ OTT ಸ್ಪೇಸ್ ಬೇರೆ, ಥಿಯೇಟರ್ ಸ್ಪೇಸ್ ಬೇರೆ, ಎರಡನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. 1954 ಸ್ಟಾರ್ಟಿಂಗ್ ಒಂದು ಡಿಸ್ಕಷನ್ ಬಗ್ಗೆ ಮಾತಾಡ್ತಾ ಹೇಳಿದ್ದು. ಬಟ್ ಡೆಫಿನೆಟ್ಲಿ ಬಜೆಟ್ ಅಷ್ಟೇ ಬೇಕಾಗುತ್ತೆ ಎರಡೂ ಕಡೆಗೂ. ಈಗ ನಾವೆಲ್ಲೂ ಕಾಂಪ್ರಮೈಸ್ ಮಾಡ್ಕೊಳಕ್ಕಾಗಲ್ಲ. ಇವಾಗ ನಾವು ಕ್ವಾಲಿಟಿ ಕೊಡಲಿಲ್ಲ ಅಂದರೆ ನಾವು OTTಲೂ ಕೂಡ ಪ್ರೇಕ್ಷಕ ಅದನ್ನು ಕನ್ಸ್ಯೂಮ್ ಮಾಡಲ್ಲ. ಸೊ ನಾವೇನು ಮಾಡಿದ್ರು ಕ್ವಾಲಿಟಿ ಮೇಂಟೈನ್ ಮಾಡಲೇಬೇಕು. ಸೊ ಬಜೆಟು ಕೂಡ ಬೇಕಾಗುತ್ತೆ. ಸಿನಿಮಾದ ಪ್ರೋಸೆಸ್ ಅಂದರೆ ಸಿನಿಮಾದ ಕ್ಯಾಮ್ರಾ, ಸಿನಿಮಾದ ಲೈಟ್ಸು, ಸಿನಿಮಾದ ಟೆಕ್ನಿಷಿಯನ್ಸು, ಎಂಟೈರ್ ಪೋಸ್ಟ್ ಪ್ರೊಡಕ್ಷನ್ ಸಿನಿಮಾದ. ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಮೊದಲನೇ ವೆಬ್ ಸೀರೀಸ್ ಮಾಡಿದಾಗ ಈ ಸ್ಮಾರ್ಟ್ TV, ಕನೆಕ್ಟೆಡ್ TV ಅನ್ನೋಂಥದ್ದು ಹೊಸ ಕಾನ್ಸೆಪ್ಟು. ಯಾರೇ TV ತೊಗೊಂಡ್ರು ಕೂಡ ಅದ್ರಲ್ಲಿ OTT ಪ್ಲಾಟ್ಫಾರ್ಮ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಇವತ್ತು ರಿಮೋಟಲ್ಲಿ ಬಟನ್ ಒತ್ತಿದ ತಕ್ಷಣ ಬರಬೇಕೀಗ ಆ ಥರದ್ದು TVನೇ ತೊಗೊಳ್ಳೋವಂಥದ್ದು. ಸೊ ಈ ಥರದ್ದು ನಾವು ಇನಿಷಿಯಲಿ ಮನೆ ಮಾಡಿದಾಗ ಏನು ಪರ್ಸೆಂಟೇಜ್ ಇತ್ತು,
ಇಮಿಡಿಯೇಟ್ ಅದರ ನೆಕ್ಸ್ಟ್ ವೆಬ್ ಸೀರೀಸ್ ಮಾಡಿದಾಗ ಆ ಪರ್ಸೆಂಟೇಜ್ 3ರಷ್ಟು ಆಗಿತ್ತು. ಅಂದರೆ ಒಂದು ಕನೆಕ್ಟೆಡ್ ಟಿವಿನಲ್ಲಿ ಫ್ಯಾಮಿಲಿ ಎಲ್ಲ ಒಟ್ಟು ಕೂತು ವೆಬ್ ಸೀರೀಸ್ ನೋಡ್ತಿರೋರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತದೆ. ಸೊ ಅದು ಕನೆಕ್ಟೆಡ್ ಟಿವಿ ಫಾರ್ಮ್ಯಾಟ್ ಅದು. ಅದಕ್ಕೆ ಕ್ಲೀನಾಗಿ ಇಟ್ಟಿದ್ದೀವಿ. OTT ಅಂದಿದ ತಕ್ಷಣ ಏನು ಬೇಕಾದ್ರೂ ಮಾಡ್ಬೋದು, OTT ಅಂದಿದ ತಕ್ಷಣ ಲಿಮಿಟೇಷನ್ಸ್ ಕ್ರಾಸ್ ಮಾಡ್ಬೋದು, ಅದಲ್ಲ. ಸೊ ಎಸ್ಪೆಷಲಿ ನಮ್ಮದು ಕನ್ನಡ ಸೆನ್ಸಿಬಿಲಿಟೀಸ್ನ ಏನು ಇಟ್ಕೊಂಡು ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳನ್ನ ಎಷ್ಟು ಚೆನ್ನಾಗಿ ತೋರಿಸ್ಬಹುದು ಆ್ಯಂಡ್ ಎಷ್ಟು ಒಂದು ಬ್ರಾಕೆಟ್ ಒಳಗಡೆ ಅದನ್ನ ವಿಷಯಗಳನ್ನ ಹೇಳ್ಬೋದು, ಆ ಥರದ ಪ್ರಯತ್ನಗಳಲ್ಲಿ ಮಾಡ್ತಿದ್ದೀವಿ. ಆ್ಯಂಡ್ ಆಗಲೇ ನೀವು ಕೇಳಿದ ಕ್ವೆಶನ್ನು OTT ಮತ್ತು ಸಿನಿಮಾ ಮಾಡಿದಾಗ ಇದು ಬಂದಮೇಲೆ ಅದೇನಾದ್ರು ಅಫೆಕ್ಟ್ ಆಗುತ್ತಾ ಅನ್ನೋ ಥರದ್ದು. ಎಫೆಕ್ಟ್ ಅಂತಲ್ಲ, ಅಲ್ಲಿ ಆಡಿಯನ್ಸ್ ಕಡಿಮೆ, ಸೊ ಈ ಕಡೆ ಆ ಆಡಿಯನ್ಸ್ ಮತ್ತೆ ಈ ಕಡೆ ತಗೊಂಬರೋ ಪ್ರಯತ್ನ ಅಂತ ಕೇಳಿ. ಐ ಥಿಂಕ್ ಕಾಂಟೆಂಟ್ ಎಲ್ಲಿ ಚೆನ್ನಾಗಿದೆ ಅಲ್ಲಿ ಜನ ಹೋಗ್ತಾರೆ. ಅಂದರೆ ಈಗ ತಮಿಳಲ್ಲಿ ನೀವು ತೆಲುಗುನಲ್ಲಿ ನೋಡಿದ್ರೆ 5ರಿಂದ 6 OTTಗಳಿದೆ. ಆದರೂ ಸಿನಿಮಾಗಳು ಬರ್ತಾರೆ ಅಂದರೆ ಸಿನಿಮಾ ಥಿಯೇಟ್ರಿಗೆ ಹೋಗ್ತಾನೆ ಇದ್ದಾರೆ. ಸೊ ಕಾಂಟೆಂಟ್ ಚೆನ್ನಾಗಿದ್ದಾಗ ಡೆಫಿನೆಟ್ಲಿ ಹೋಗಿ ಹೋಗ್ತಾರೆ. ಚೇಂಜ್ ಮಾಡೋಣ ಅಂದರೆ ಆಗುತ್ತಲ್ವ. ಇವಾಗ ಹಂಗೆ ಅಂತ ಇರ್ತೀವಿ, ಸಡನ್ ಆಗಿ ಯಾವುದೋ ಒಂದು ಸಿನಿಮಾ ಬಂದು 100 ಕೋಟಿ ಮಾಡಿಬಿಡುತ್ತಲ್ವ. ಆ ಎಕ್ಸಾಂಪಲ್ಗಳು ಇದೆ ಅಲ್ವಾ. ಎಷ್ಟು ದಿನ ಅಂತ ಮನೆಯೊಳಗೆ ಕೂತ್ಕೊಂಡಿರೋಕ್ಕಾಗುತ್ತೆ. ಪ್ರೇಕ್ಷಕ ಆಚೆ ಅಂದರೆ ಸ್ಕ್ರೀನ್ದು ಬಿಗ್ ಸ್ಕ್ರೀನ್ ಯಾವಾಗ್ಲೂ ಆ ಎಕ್ಸ್ಪೀರಿಯನ್ಸೇ ಬೇರೆ. ಸೊ ಡೆಫಿನೆಟ್ಲಿ ಆ ಥರದ ಸಿನಿಮಾಗಳು ಕೊಟ್ಟಾಗೆಲ್ಲ ಪ್ರೇಕ್ಷಕ ಬಂದೇ ಬರ್ತಾನೆ. ನಾವು ಪ್ರೇಕ್ಷಕರ ಬಗ್ಗೆ ಕಂಪ್ಲೇಂಟ್ ಮಾಡೋಂಗೇ ಇಲ್ಲ. ನಾವು ಅವ್ರಿಗೆ ಕೊಡ್ತಾ ಇರೋ ಇನ್ವಿಟೇಷನಲ್ಲೋ ಎಲ್ಲೋ ಒಂದು ಕಡೆ ಮಿಸ್ ಆಗಿದ್ದಾಗ ಆ ಥರದ ಸಿನಿಮಾಗಳಿಗೆ ಬಂದಿರೋಲ್ಲ. ಆ್ಯಂಡ್ ಕನ್ನಡ ಸಿನಿಮಾ ಅಂತ ಅಷ್ಟೇ ಅಲ್ಲ, ನೀವು ಇಡೀ ಎಲ್ಲ ಇಂಡಸ್ಟ್ರಿಗಳು ತೊಗೊಂಡ್ರು ನೀವು ಪರ್ಸಂಟೇಜ್ ತೊಗೊಂಡ್ರೆ ಸಿನಿಮಾ ಸಕ್ಸಸ್ ರೇಟು ಆಲ್ಮೋಸ್ಟ್ ಅಲ್ಲಲ್ಲೇ ಇರುತ್ತೆ. ಅಂದರೆ ಈಗ ಅಲ್ಲಿಯ ಒಳ್ಳೊಳ್ಳೆ ಸಿನಿಮಾಗಳು ನಮಗೆ ತಲುಪಿರ್ತವೆ, ಇಲ್ಲಿಯ ಒಳ್ಳೊಳ್ಳೆ ಸಿನಿಮಾಗಳು ಅವ್ರಿಗೆ ತಲುಪಿರ್ತವೆ. ಅದು ಬಿಟ್ಟರೆ ಪ್ರೊಡಕ್ಷನ್ ವೈಸ್ ಐ ಥಿಂಕ್ ಎಲ್ಲ ಇಂಡಸ್ಟ್ರಿಲೂ 100 ಸಿನಿಮಾ ನಡೀತಾನೆ ಇರುತ್ತೆ. ಒಂದು ಚಾಲೆಂಜ್ ಏನಾಗಿದೆ ಅಂದರೆ ಇವಾಗ ಈ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಂದರೆ ಈ ವರ್ಷದಲ್ಲಿ ಒಂದು 8-10 ಸಿನಿಮಾ ಏನು ಆಡಿಯನ್ಸ್ ನೋಡ್ತಿದ್ರಲ್ಲ, ನುಗ್ಗಿ ಎಲ್ಲ ಆ ಜಾಗನ ಎಲ್ಲ ಭಾಷೆಯ ಪ್ಯಾನ್ ಇಂಡಿಯಾ ಸಿನಿಮಾಗಳು ತೊಗೊಂಡಿದ್ದಾವೆ ಅಂತ ನನಗನ್ಸೋದು. ಸೊ ಅವರು ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಅವ್ರು ಫಿಕ್ಸ್ ಆಗಿರ್ತಾರೆ. ಒಂದು ಸಿನಿಮಾ ಅನೌನ್ಸಾದಾಗಲೇ ಓಕೆ ಇದನ್ನು ನಾವು ನೋಡಬೇಕು ಅಂತ. ಅದನ್ನು ದಾಟಿ ಹೊಸಬ್ರ ಸಿನಿಮಾಗಳಿಗೆ ಕರ್ಕೊಂಬರೋದು ಒಂದು ಚಾಲೆಂಜು. ಡೆಫಿನೆಟ್ಲಿ ಅದು ಚೇಂಜ್ ಆಗುತ್ತೆ. ಬರ್ತಾರೆ. ಐ ಥಿಂಕ್ ಸೆಕೆಂಡ್ ಹಾಫ್ ಆಫ್ ದ ಇಯರಲ್ಲಿ ನೋಡೋಣ. ಡಾಲಿ ಪಿಕ್ಚರ್ಸಿಂದನೇ ಆ ಥರದ್ದು ಒಂದು ಚಾಲೆಂಜ್ ತೊಗೋತೀನಿ. ನೋಡೋಣ. ನಮ್ಮದು ಪಕ್ಕಾ ಹೊಸಬ್ರನ್ನೇ ಇಟ್ಕೊಂಡು ಬರೋ ಒಂದು ಸಿನಿಮಾಗೆ ಪ್ರೇಕ್ಷಕ ಬರ್ತಾನೆ ಅಂತ ನನಗೆ ನಂಬಿಕೆ. ಯಾಕೆಂದರೆ ಅದು ಇಟ್ಸ್ ಎ ಬ್ಯೂಟಿಫುಲ್ ಸ್ಟೋರಿ. ನಿರ್ದೇಶಕ ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾನೆ, ಇಡೀ ಟೀಮ್ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ, ಒಳ್ಳೆ ಎಂಟರ್ಟೈನರು. ಹೆಗ್ಗಣ ಮುದ್ದು ಅಂತ ಸಿನಿಮಾ ಎಲ್ಲ ಹೊಸಬರೇ ಇರೋದು. ಸೊ ನೋಡೋಣ. ಅಂದರೆ ಆ್ಯಂಡ್ ಇನ್ನೊಂದೇನು ಗೊತ್ತಾ, ಏನೇ ಆದ್ರೂ ಕನ್ಸಿಸ್ಟೆಂಟಾಗಿ ಒಂದು ಪ್ರಯತ್ನ ನಾವು ನಿಲ್ಲಿಸ್ಬಾರ್ದಲ್ಲ. ನಾವು ಆ ಪ್ರಯತ್ನ ನಿಲ್ಲಿಸ್ಬಿಟ್ರೆ ಬದಲಾವಣೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದನ್ನು ನಿರಂತರವಾಗಿ ಮಾಡ್ತಾ ಇರಬೇಕು, ಆ ಪ್ರಕ್ರಿಯೆಯಲ್ಲಿ ಇರಬೇಕು ಅಂತ ನನ್ನ ನಂಬಿಕೆ. ಸೊ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಟ್ರೈ ಮಾಡೋದು ಅಂತ. ಅದು ರಾಯದುರ್ಗ ಫಿಕ್ಷನಲ್ ಟೌನು. ಬ್ಲಿಂಕಲ್ಲಿ ಒಂದು ಟೌನ್ ಬರುತ್ತೆ ರಾಯದುರ್ಗ ಅಂತ. ಸೊ ಅದೇ ಯೂನಿವರ್ಸಲ್ಲೇ ಇದನ್ನು ಕಟ್ಟಿರೋದು. ಬ್ಲಿಂಕಲ್ಲಿ ರಾಜ್ಯವಾಣಿ ಅಂತ ಒಂದು ಪೇಪರ್ ಬರುತ್ತೆ, ಅದೇ ಪೇಪರ್ನೇ. ಸೊ ನಂದೊಂದು ವರ್ಲ್ಡ್ ಥರ ಕ್ರಿಯೇಟ್ ಮಾಡಿದೆ. ಬಟ್ ಭಾಷೆನ ಇಲ್ಲಿಗೆ ಜನಕ್ಕೆ ನೀಟಾಗಿ ಕನೆಕ್ಟ್ ಆಗೋದಕ್ಕೆ ಮತ್ತೊಂದು ಫ್ಲೇವರ್ ತರೋದಕ್ಕೆ ಬಳಸ್ಕೊಂಡಿದ್ದು. ಅದೊಂದು ಫಿಕ್ಷನ್, ನಿಜವಾಗ್ಲೂ ಇಲ್ಲ ಕತೆಗೆ ಅಂತಲೇ ಸೃಷ್ಟಿ ಮಾಡಿ. ಇಲ್ಲ, ಖಂಡಿತ ಕಂಟಿನ್ಯೂಸ್ ಆಗಿ ಮಾಡ್ತೀವಿ. ನಾನು ಆಲ್ರೆಡಿ 3 ಕತೆ ಡಿಸ್ಕಸ್ ಮಾಡಿದ್ದೀನಿ. ಆ್ಯಂಡ್ ಒಳ್ಳೆ ಟೀಮ್ಗಳು ಎಲ್ಲ ಸಿಕ್ಕಾಗ ಒಂದಿಷ್ಟು ಒಳ್ಳೆ ಕೆಲಸಗಳಾಗಬೇಕಾದ್ರೆ ಜೊತೆಗೆ ಯಾಕೆ ಮಾಡಬಾರ್ದು. ಸೊ ಡೆಫಿನೆಟ್ಲಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತೀವಿ. ಅಲ್ಲ, ಸಿನಿಮಾಗೆ ಅದೇ ಹೇಳಿದ್ದು, ಡೈಲಿ ಸಿನಿಮಾಗೆ ಹೋಗೋಕ್ಕಾಗಲ್ವಲ್ಲ ಪ್ರೇಕ್ಷಕ. ಸೊ ಮನೇಲೂ ಎಂಟರ್ಟೈನ್ಮೆಂಟ್ ಬೇಕು ಆ್ಯಂಡ್ ಕೆಲವೊಂದಕ್ಕೆ ಆಚೆ ಹೋಗಬೇಕು ಅಂದಾಗ ಆಚೆ ಎಂಟರ್ಟೈನ್ಮೆಂಟ್ ಬೇಕು. ಸೊ ಎರಡೂ ಕನ್ಸಂಪ್ಷನ್ ಮಾಡ್ತಾರೆ. ಯಾವುದಾದ್ರೂ ಹಂಗೆ ಅಲ್ಲ, ಒಂದು ಚೂರು ಗ್ರಾಫು ಇಳಿದು ಹತ್ತಿ ಎಲ್ಲ ಅದು ಆಗ್ತಾನೆ ಇರುತ್ತೆ. ಸೊ ಅದು ಮೋಸ್ಟ್ಲಿ ಅಂದರೆ ಈಗ ಅದೇನು ಇಳಿತಾ ಇದೆ ಅಂತ ನಾವು ಅನ್ಕೋತಿದ್ದೀವಲ್ಲ, ಮತ್ತೆ ಅದು ಸರಿ ಹೋಗೋ ಟೈಮು ಬಿದ್ದೇನೆ ಅಲ್ವ ಎಲ್ಲ ಇದಳದು. ಸೊ ಚೆನ್ನಾಗಾಗುತ್ತೆ ಅಂತ ನನ್ನ ನಂಬಿಕೆ. ಆ್ಯಂಡ್ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡ್ತಾ ಇದ್ದೀವಿ ಈಗ ನಾನು ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡ್ತಾ ಇದ್ದೀನಿ. ನಾನು 2 ವರ್ಷ ಗ್ಯಾಪ್ ತೊಗೊಂಡೆ, ಅದು ಬೇರೆ ಬೇರೆ ಕಾರಣಗಳಿಂದ. ಯೂಶ್ವಲಿ ನಾನು ಗ್ಯಾಪ್ ಕೊಡಲ್ಲ. ಸೊ ಈ ವರ್ಷ ಕಂಟಿನ್ಯೂಸ್ ಸಿನಿಮಾಗಳಿದೆ, ನೆಕ್ಸ್ಟ್ ಇಯರ್ಗೂ ಕಂಟಿನ್ಯೂಸ್ ಸಿನಿಮಾಗಳಿದೆ. ಹಾಗೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಂಥರ ಒಳ್ಳೇದು ಕೂಡ, ಈ ಥರ ಆದಾಗ್ಲೇ ಹೊಸ ಅಲೆ ಬರೋದು, ಹೊಸಬರಿಗೆಲ್ಲ ಜಾಗ ಸಿಗೋದು. ಈಗ ನಿಮಗೆ ಬರೀ ಸ್ಟಾರ್ ಸಿನಿಮಾಗಳೇ ಇರಬೇಕು ಅಂತೇನಿಲ್ಲ. ಅದು ಯಾವ್ದು ಆ ಸಿನಿಮಾಗಳಿಲ್ಲ ಅಂದಾಗಲೇ ಅಲ್ವಾ ಹೊಸ ಸ್ಟಾರ್ಗಳು, ಹೊಸ ತಂಡಗಳು ಎಲ್ಲ ಹುಟ್ಟಕ್ಕೆ ಸಾಧ್ಯ, ಅವ್ರಿಗೆ ಒಂದು ಸ್ಪೇಸ್ ಸಿಗೋಕ್ಕೆ ಸಾಧ್ಯ. ಸೊ ಆ ಥರದ್ದು ಒಂದು ಸ್ಪೇಸ್ ಅನ್ಕೊಳ್ಳೋಣ. ಅದರಲ್ಲಿ ದುಡ್ಡು ಮಲ್ಟಿಪ್ಲೈ ಆಗಲ್ಲ. ಎಷ್ಟು ಸಾಧ್ಯತೆಗಳಕ್ಕೆ ಅದು ಅಪರಿಮಿತ. ಅಲ್ಲ, ಹೇಳಂದ್ರೆ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ.
ಅಲ್ಲ ಎಲ್ಲ ಭಾಷೆಯಲ್ಲಿ ಆಗ್ತಾ ಇದೆಯಲ್ಲ, ತೆಲುಗುಲಿ, ಹಿಂದಿಲಿ ಎಲ್ಲರೂ ಅದನ್ನು ಮಾಡ್ತಿದ್ದಾರೆ, ಇದನ್ನು ಮಾಡ್ತಾ ಇದ್ದಾರೆ. ಹಾಗೆ ನಾವು ಅದನ್ನು ಇಲ್ಲ ಕನ್ನಡದಲ್ಲಿ ಯಾವ ಸೀರೀಸ್ ಅಂದ್ರೆ ಇದು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಎಲ್ಲಾ ಕಡೆಗೂ ಅಡಿಕ್ಟ್ ಆಗಿದ್ದಾರೆ. ಆದ್ರೂ ಕೂಡ ಕೆಲವು ಸಿನಿಮಾಗಳು ಹೊರಗಡೆ ಗೆಲ್ತಿದೆ ಅಂದ್ರೆ ಅರ್ಥ ಅದ್ರ ಕಥೆಗಳೆಲ್ಲ ಚೆನ್ನಾಗಿದ್ದಾಗ ಪ್ರೇಕ್ಷಕ ಬಂದೇ ಬರ್ತಾರೆ ಅನ್ನೋದು. ಅಂದ್ರೆ ಇದರಿಂದ ಡಿಸ್ಟ್ರಾಕ್ಟ್ ಆಗುತ್ತೆ ಅನ್ನೋದು ತಪ್ಪು ಕಲ್ಪನೆ, ಅದ್ರದ್ದು ಇಟ್ಕೋಬೇಡಿ. ಟಿವಿಗೂ ಅಡಿಕ್ಟ್ ಆಗಿದ್ರಲ್ವ ಇಷ್ಟು ವರ್ಷ, ಬಟ್ ಸ್ಟಿಲ್ ಥಿಯೇಟರ್ಸ್ ವರ್ ರನ್ನಿಂಗ್, ಹಂಗೆ ಇದು ಕೂಡ ಆಗುತ್ತೆ ಅಂತ. ಇದು ಮಿನಿ ಸೀರೀಸ್ ಅಂತ ಫಾರ್ಮ್ಯಾಟ್. ಸೊ ಇದನ್ನ ನಾವು ತುಂಬಾ ಪ್ರತಿ ಸಲ ಅನ್ಕೊಳ್ತೀವಿ, ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ಮರ್ತೋಗ್ತೀವಿ. ಥ್ಯಾಂಕ್ ಯು ರಿಮೈಂಡ್ ಮಾಡಿದಕ್ಕೆ. ಈ ಫಾರ್ಮ್ಯಾಟ್ ಮಿನಿ ಸೀರೀಸ್ ಅಂದ್ರೆ 7 ಎಪಿಸೋಡು 20ರಿಂದ 25 ನಿಮಿಷ ಅನ್ನುವಂಥದ್ದೇ ಕಾನ್ಸೆಪ್ಟ್. ಸೊ ಮೆಗಾ ಸೀರೀಸ್ ಮಾಡ್ತಿದೀವಿ, ಅದು ಪ್ರತಿ ಎಪಿಸೋಡು ಆಲ್ಮೋಸ್ಟ್ 40 ನಿಮಿಷ 1 ಅವರ್ ಅಷ್ಟು ಪ್ಲಾನ್ ಮಾಡ್ತಿದೀವಿ. ಆ ಥರದ್ದು ಸೀರೀಸ್ ನಡೀತಿದೆ, ಒಂದು ದೊಡ್ಡ ಮಟ್ಟದ ಸೀರೀಸ್ ನಡೀತಿದೆ. ಸೊ ಇದು ಫಾರ್ಮ್ಯಾಟ್ ಮಿನಿ ಸೀರೀಸ್. ಅಂದ್ರೆ ಯಾಕೆ 6ಕ್ಕೆ ನಿಲ್ಲಿಸ್ತೀರಾ, ಯಾಕೆ 20 ನಿಮಿಷ ಹೇಳ್ತೀರಾ? ಬಿಕಾಸ್ ಅದನ್ನ ಡಿಸೈನ್ ಮಾಡಿರೋ ರೀತಿನೇ ಅಷ್ಟು. ಅಂದ್ರೆ ಜನಗಳ ಪೇಷನ್ಸ್ ಲೆವೆಲ್ ಎಷ್ಟಿದೆ ಇವತ್ತು ಅಂದ್ರೆ ಒಂದು 3 days ಮ್ಯಾಕ್ಸಿಮಮ್ ಒಳಗಡೆ ಮುಗಿಸ್ಬೇಕು. ಸೊ ಅದು ನಮ್ಮ ಇಂಟೆನ್ಷನ್ ಕೂಡ. ಸೈಕಾಲಜಿಕಲಿ ಅದನ್ನ ಡಿಸೈನ್ ಮಾಡಿರೋದು ಅದೇ ರೀತಿ. ಅದೇ ಇಲ್ಲ ಅಂದ್ರೆ Z5 ನ ಪರವಾಗಿ ಈ ಒಂದು ಫಾರ್ಮ್ಯಾಟ್ ನ ಈ ರೀತಿ ಎಕ್ಸ್ಪ್ಲೋರ್ ಮಾಡೋಣ ಅಂತದ್ದು ಥ್ರೂಔಟ್ ಇಂಡಿಯಾ. ನೀವು ನಮ್ಮ ಯಾವುದೇ ವೆಬ್ ಸೀರೀಸ್ ನೋಡಿದ್ರು ಕೂಡ 7 ಎಪಿಸೋಡು ಮ್ಯಾಕ್ಸಿಮಮ್ 25 ನಿಮಿಷ ಇರುತ್ತೆ. ಎಲ್ಲಾ ಸೀರೀಸು ಕ್ಲಿಕ್ ಆಗಿದೆ. ಅಂದ್ರೆ ನಿಮ್ಮ ಆಂಗಲ್ ಅಲ್ಲಿ ನೀವು ಯೋಚನೆ ಮಾಡಿದಾಗ ನೀವು ಹೇಳ್ತೀರಿ, ಬಟ್ ನಮ್ಮ ಆಂಗಲ್ ನಲ್ಲಿ ಒಂದು ಬಿಸ್ನೆಸ್ ಅಂತ ಇರುತ್ತಲ್ಲ, ಸೊ ಹಂಗೆ ನೋಡಿದ್ರೆ ನಾವು ಮಾಡಿರೋ ಪ್ರತಿ ಪ್ರಯತ್ನ ಕೂಡ ಕ್ಲಿಕ್ ಆಗಿದೆ. ಅದೇ ರೀಸನ್ಗೆ ಈ ವರ್ಷ ಎಷ್ಟು ಸೀರೀಸ್ ಮಾಡಿದ್ವಿ, ಮುಂದಿನ ವರ್ಷ ಇದರ 3ರಷ್ಟು ಮಾಡ್ತಿದೀವಿ. ಯಾಕೆಂದ್ರೆ ಆಸ್ ಎ ಇಂಡಸ್ಟ್ರಿ, ಆಸ್ ಎ ಆಡಿಯನ್ಸ್ ಇಲ್ಲಿ ಓಪನ್ ಅಪ್ ಆಗಿದೆ, ಬರಬಹುದು. ಅಂದ್ರೆ ಎಲ್ಲಾ ಸೀರೀಸ್ ರೆಕಾರ್ಡ್ನು ನಮ್ಮ ಶ್ರೀನಿಧಿ ಸೀರೀಸ್ ಬ್ರೇಕ್ ಮಾಡಿದೆ. ವೈಭವ್ ಸೂರ್ಯವಂಶಿ ತರ ಬ್ಯಾಟ್ಸ್ಮನ್ ಕರ್ಕೊಂಡ್ಬಂದಿಲ್ಲ. ಅದೇ ನಮ್ಗೆ ಈ ತರ ಹೆಲ್ದಿ ಕಾಂಪಿಟೇಷನ್ ಆಗ್ಬಿಟ್ರೆ ಎಲ್ಲರೂ ಸೂಪರ್ ಆಗಿರುತ್ತೆ. ವೆಬ್ ಸೀರೀಸ್ ಮಾಡ್ತಿದೀವಿ ಅಂತ ಆಗ್ಲಿಕ್ಕೆ ನಾ ಹೇಳಿದೀನಿ ಒಳ್ಳೆ ಕತೆ ಮಾಡ್ಕೋ ಅಂತ. ಅವತ್ ಕತೆ ಕೇಳಿದಾಗ್ಲೇ ಹೇಳಿದೆ, ನೆಕ್ಸ್ಟ್ ಸಿನಿಮಾನು ಮಾಡೋಣ ಒಳ್ಳೆ ಕತೆ ಮಾಡಿ ಅಂತ. ಖಂಡಿತ Z5 ಕೂಡ ಸಿನಿಮಾ ಪ್ರೊಡಕ್ಷನ್ಗೆ ಸೀರಿಯಸ್ ಆಗಿ ಅದು ಪ್ಲಾನ್ ಮಾಡಿ ಅದನ್ನು ಹೇಳಿದೀವಿ. ಒಳ್ಳೆ ಕತೆ ಒಪ್ಸಿದ್ರೆ ನಾವು ಜೊತೆಗೆ ಸೇರ್ಕೊಳ್ತೀವಿ ಅಂತ ಹೇಳಿ. ಜೆರಾಕ್ಸ್ ಇಸ್ ಎ ಮೆಷಿನ್, ತಾಯ್ತ ಶಕ್ತಿ ಅದಕ್ಕೆ. ಅದು ತಾಯ್ತ ಎಲ್ರಿಗೂ ಈಸಿಯಾಗಿ ಕನೆಕ್ಟ್ ಆಗುತ್ತಲ್ಲ. ಚಿಕ್ಕ ವಯಸ್ಸಲ್ಲಿ ದೆವ್ವ ಮೆಟ್ಕೊಳ್ಳುತ್ತೆ, ಭಯ ಆದ್ರೆ ಆಯ್ತು ನಮ್ಗೆ ಇಲ್ಲೇ ಆಂಜನೇಯನ ದೇವಸ್ಥಾನಕ್ಕೆ ಕಳಿಸ್ಬಿಟ್ಟು ತಾಯ್ತ ಕಟ್ಸೋರು. ಹಾಗಾಗಿ ಜನಕ್ಕೆ ಇನ್ನೂ ಈಸಿಯಾಗಿ ಕನ್ವಿನ್ಸ್ ಆಗಲಿ ಅಂತ. ಈಗ ಬರೇ ಜೆರಾಕ್ಸ್ ಮಷಿನ್ ಬರುತ್ತೆ ಅಂದ್ರೆ ಅಷ್ಟು ಕನ್ವಿನ್ಸ್ ಆಗಲ್ಲ ಅಂತ ಒಂಚೂರು ಇಂಡಿಯನೈಸ್ ಮಾಡಿರೋದು ಅಷ್ಟೇ ತಾಯ್ತ ಅಂತಂದಿರೋದು. ಬಟ್ ಇನ್ನು 3 ಎಪಿಸೋಡಲ್ಲಿ ನಿಮ್ಗೆ ಮಷಿನ್ ನ ಕೆಪಾಸಿಟಿ ಗೊತ್ತಾಗ್ತದೆ. ಹಾಗೇನಿಲ್ಲ ಸರ್, ಬರ್ತಿದೆ ಕಂಟಿನ್ಯೂಸ್ ಆಗಿ. ನೀವು Z5 ನೋಡಿದ್ರೆ ಕಂಟಿನ್ಯೂಸ್ ಆಗಿ ಮೂವೀಸ್ ಬರ್ತಿದೆ. ಜಾಸ್ತಿ ತಗೊಳ್ಳಿ ಅಂತ ಹೇಳ್ತಾರೆ. ಅದೇ ಒರಿಜಿನಲ್ ಕಾಂಟೆಂಟ್ ನಡೀತಿದೆ, ಸಿನಿಮಾಗಳಲ್ಲೂ ಕೂಡ ನಡೀತಾ ಇದೆ. ಸರ್ ಲಾಸ್ಟ್ 1 ವರ್ಷದಲ್ಲಿ ಕನ್ನಡ Z5 ಕಡೆಯಿಂದ ಎಷ್ಟರ ಮಟ್ಟಿಗೆ ನಾವು ಸಪೋರ್ಟಿವ್ ಆಗಿ ನಿಂತ್ಕೋಬಹುದು ಆಸ್ ಎ ಇಂಡಸ್ಟ್ರಿ. ಡೆಫಿನೆಟ್ಲಿ ಎಲ್ಲರ ಜೊತೆ ಕೆಲಸ ಮಾಡ್ತಿದ್ವಿ. ಇನ್ನು